ನಾನು ಇವತ್ತು ನಿಮ್ಮ ಹತ್ರ ಬಂದಿದ್ದು ನಿಮ್ಮ ಪರೀಕ್ಷೆಯ ಪ್ರಶ್ನೆಗಳಿಗೆ ಅಲ್ಲದೆ ನಮ್ಮ ಮುಂದಿನ ಜೀವನಕ್ಕೆ ಭಾಳ ಹೆಲ್ಪ್ಫುಲ್ ಆಗೋವಂಥದ್ದು. ಹಾಗಾಗಿ ನೀವು ಮಾತಾಡಬೇಕು, ನಾನು ಮಾತಾಡಬೇಕು. ಏನನ್ನಿಸ್ತು? ರಿಲ್ಯಾಕ್ಸ್ ಆಯಿತು? ಕೈ ಬೆಚ್ಚಗಾಯ್ತಾ? ಬೆಚ್ಚಗಾಯಿತು. ಯಾರ್ಯಾರಿಗೆ ಬೆಚ್ಚಗೆ ಆಗಿಲ್ಲ? ಎಲ್ರಿಗೂ ಬೆಚ್ಚಗಾಗಿದೆಯಾ ಕೈಯೇ? ಓಕೆ. ಕಾಸ್ಮಿಕ್ ಎನರ್ಜಿ ಬಗ್ಗೆ ಕೇಳಿದ್ದೀರಾ? ಕಾಸ್ಮಿಕ್ ಎನರ್ಜಿ ಅಂದರೆ ಬ್ರಹ್ಮಾಂಡದಿಂದ, ಭೂಮಿಯ ಮೇಲಿರೋ ಆಕಾಶದಲ್ಲಿರೋ ಸೂರ್ಯ, ಚಂದ್ರ, ನಕ್ಷತ್ರಗಳಾದಿ ಎಲ್ಲ ಬ್ರಹ್ಮಾಂಡದಿಂದ ನಮಗೆ ಗೊತ್ತಿಲ್ಲದೇ ಕಾಸ್ಮಿಕ್ ಎನರ್ಜಿ, ಅದಕ್ಕೆ ಕನ್ನಡ ಪದ ಇಲ್ಲ, ಕಾಸ್ಮಿಕ್ ಎನರ್ಜಿ ನಮ್ಮ ದೇಹಕ್ಕೆ ಸೇರ್ತಾನೆ ಇರುತ್ತೆ. ನಮಗೆ, ಪ್ರಾಣಿ ಪಕ್ಷಿಗಳಿಗೆ, ಭೂಮಿ ಮೇಲೆ ಜೀವಿಸ್ತಾ ಇರೋವಂಥ ಸಕಲ ಜೀವರಾಶಿಗಳಿಗೂ, ಅದು ಗಿಡಮರ ಆಗಿರ್ಬೋದು, ಜೀವಾಣುಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಎಲ್ಲರಿಗೂ ಸೇರ್ತಾನೆ ಇರುತ್ತೆ. ನಮ್ಗೆ ಗೊತ್ತಾಗ್ತಿರಲ್ಲ. ಈಗ ಆ ಶಕ್ತಿಯನ್ನು ನಾವು ಜಾಸ್ತಿ ಪಡ್ಕೋಬೇಕು ಅಂದಾಗ ಬೇರೆ ಬೇರೆದೇ ಎಕ್ಸಸೈಸ್ ಇದೆ, ಯೋಗ, ಪ್ರಾಣಾಯಾಮ ಬೇರೆ ಬೇರೆದೇ ಇದೆ. ಮಕ್ಕಳಾಗಿರೋದ್ರಿಂದ ಭಾಳ ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ನೀವೇನು ಮಾಡಿ ಅಂದರೆ, ರಿಲ್ಯಾಕ್ಸ್ ಆಯಿತು ಅಂತ ಹೇಳಿದ್ರಿ ಅಲ್ವಾ, ಬೆಳಿಗ್ಗೆ ಒಂದು 10-15 ನಿಮಿಷ, ಸಂಜೆ ಒಂದು 10-15 ನಿಮಿಷ, ಅಥವಾ ನೀವು ಎಕ್ಸಾಮ್ ಓದುವಾಗ ಟೆನ್ಷನ್ ಆಗುವಾಗ ಈ ಎಕ್ಸಸೈಸ್ ಮಾಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ. ಮನಸ್ಸು ತಣ್ಣಗಾಯ್ತಲ್ವಾ? ಮುಂಚೆ ಎಲ್ಲ ಫ್ರೆಂಡ್ಸು ಕಣ್ಣು ಮುಚ್ಕೊಂಡಾಗ ನಿಮ್ಗೆ ಏನೇನು ಪಿಕ್ಚರ್ ಬಂತಲ್ಲಿ ಕಣ್ಣು ಮುಂದೆ? ಏನಾದ್ರು ಬಂತಾ? ಕ್ಲಾಸ್ ರೂಮ್ದು, ಫ್ರೆಂಡ್ಸ್ದು, ಹೊರಗಡೆ ಓಡಾಡೋದು, ಸಾಮಾನ್ಯವಾಗಿ ಎಲ್ರಿಗೂ ಪಿಕ್ಚರ್ ಬಂದಿರುತ್ತಲ್ವ ಕಣ್ಣು ಮುಚ್ಕೊಂಡಾಗ? ಬರುತ್ತಾ ಬರಲ್ವಾ? ಬರುತ್ತೆ. ಆ ಪಿಕ್ಚರನ್ನು ತೆಗೆದುಬಿಟ್ಟು ನೀವು ಕಣ್ಣು ಮುಚ್ಕೊಂಡಾಗ ನೀವು ಏನನ್ನ ಓದಬೇಕು, ನೋಡಬೇಕು ಅಂದ್ಕೋತೀರೋ ಅದಿಷ್ಟು ನಿಮ್ಮ ಕಣ್ಣು ಮುಂದೆ ಬರೋ ಹಂಗೆ ಆಗುತ್ತೆ. ಟೆಕ್ಸ್ಟ್ ಬುಕ್ ಓದಿರ್ತೀರಿ, ಎಕ್ಸಾಮಲ್ಲಿ ಹಾಲಲ್ಲಿ ಕೂತಾಗ ನೀವು ಕಣ್ಣು ಮುಚ್ಕೊಂಡು ಇದನ್ನು ದಿನ ಪ್ರಾಕ್ಟೀಸ್ ಮಾಡ್ತಾ ಬಂದರೆ, ನೀವು ಕಣ್ಣು ಮುಚ್ಕೊಂಡಾಗ ನೀವು ಓದಿದ್ದು, ನೋಡಿದ್ದು ಎಲ್ಲ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ನಾನು ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್ ಹೇಳಿದ್ದೀನಿ. ನಿಮ್ಮ ಜೊತೆ ನೀವು ಎಷ್ಟು ಜನ ಇದ್ದೀರಾ ಹೇಳಿ? ಒಂದು ದಿನದಲ್ಲಿ ನಿಮ್ಮ ಜೊತೆ ನೀವೇ ಇರಬೇಕು. ನಿಮ್ಮ ಜೊತೆ ಟಿ ವಿ ಇರ್ಕೂಡ್ದು, ಫ್ರೆಂಡ್ಸ್ ಇರ್ಕೂಡ್ದು, ಇನ್ನೇನೂ ಇರ್ಕೂಡ್ದು. ಕಣ್ಣು ಮುಚ್ಕೊಂಡಾಗ ಇನ್ನೇನೂ ಬರ್ಕೂಡ್ದು ಅಲ್ಲಿ. ಆ ಥರದ್ದು ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ನಿಮ್ಮ ಜೊತೆ ನೀವಿರೋದು ಕಲಿದೇ ಹೋದರೆ, ನೀವು ಕೇಳಿಸ್ಕೊಂಡಿದ್ದು ನಿಮ್ಮ ಮನಸ್ಸಲ್ಲಿ, ನಿಮ್ಮ ತಲೆಗೆ ಹೋಗುತ್ತಾ? ಹೋಗಲ್ಲ. ಆಗ ಎಕ್ಸಾಮಲ್ಲಿ ಆರಾಮ್ಸೆ ಟೆನ್ಷನ್ ಇಲ್ಲದೆ ಬರೆಯೋದು ಹೇಗೆ? ನಿಮ್ಮ ಜೊತೆ ನೀವಿರೋದು ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ. ಎಲ್ಲನೂ ಮರೆತುಬಿಟ್ಟು ನಮ್ಮ ಜೊತೆ ನಾವಿರೋದು ಕಲಿತ್ರೆ, ನೀವು ಎಲ್ಲೇ ಇದ್ದರೂ ಕೂಡ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದಕ್ಕೆ ಎಲ್ಲ ಥರದ ಸಪೋರ್ಟಿವ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ದಿನ ಒಂದಷ್ಟು ಪ್ರಾಕ್ಟೀಸ್ ಮಾಡ್ತೀರಾ? ಓಕೆ. ಕಾಸ್ಮಿಕ್ ಎನರ್ಜಿ ಜಾಸ್ತಿ ಆಗ್ತಾ, ನೀವು ಅದನ್ನು ರಿಸೀವ್ ಮಾಡೋದು ಜಾಸ್ತಿ ಕಲಿತಾ ಬಂದರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ನಾನಿವತ್ತು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು 2 ವಿಚಾರನ. ಒಂದು ಜಾಗತಿಕ ತಾಪಮಾನದ ಬಗ್ಗೆ, ಇನ್ನೊಂದು ಭೂತಾಪಮಾನದ ಬಗ್ಗೆ. ಪದ ಕೇಳಿದ್ದೀರಾ? ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಕೇಳಿದ್ದೀರಾ? ಏನು ಗ್ಲೋಬಲ್ ವಾರ್ಮಿಂಗ್ ಅಂದರೆ? ನಮ್ಮ ಭೂಮಿ ಇದೆಯಲ್ಲ, ನಮ್ಮ ಭೂಮಿ ನಮ್ಮ ಥರನೇ. ನಮ್ಗೆ ಏನೇನು ಬೇಕು? ಒಳ್ಳೆ ನೀರು ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ಬೆಳಕು ಬೇಕು, ಮರಗಿಡಗಳು ಇರಬೇಕು. ನಮ್ಮ ಮನೇಲಿ ಏನೇನು ಅಪ್ಪ ಅಮ್ಮ ಫ್ರೆಂಡ್ಸು ಏನೇನು ಹೇಳ್ತೀವೋ ಎಲ್ಲರೂ ಇರಬೇಕು. ಅದೇ ಥರ ಭೂಮಿಗೂ ಕೂಡ ಗಾಳಿ ಬೇಕು, ನೀರು ಬೇಕು, ಬೆಳಕು ಬೇಕು, ಮರಗಿಡಗಳು ಬೇಕು, ಪ್ರಾಣಿ ಪಕ್ಷಿಗಳು ಬೇಕು, ಜೀವಾಣುಗಳು ಬೇಕು, ಸೂಕ್ಷ್ಮ ಜೀವಾಣುಗಳು ಬೇಕು. ನಮಗೆ ಕಣ್ಣಿಗೆ ಕಾಣಿಸೋವು, ಕಣ್ಣಿಗೆ ಕಾಣಿಸದೇ ಇರೋವು, ಇವೆಲ್ಲನೂ ಸೇರಿಕೊಂಡು ಭೂಮಿ ಸೃಷ್ಟಿಯಾಗಿದೆ ಅಲ್ವಾ? ಭೂಮಿ ಮೇಲೆ ಇನ್ನೂ ಏನಿದೆ ಹೇಳಿ? ಇನ್ನು ನೀರು ಇದೆ. ಅದೆಲ್ಲನೂ ಸೇರಿಕೊಂಡು ಭೂಮಿ ಸೃಷ್ಟಿಯಾಗಿದೆ. ಇಲ್ಲಿ ಬರೀ ಮನುಷ್ಯರು ಇದ್ದರೆ ಭೂಮಿ ಬದುಕಲ್ಲ. ಭೂಮಿ ಬದುಕಲ್ಲ ಅನ್ನೋದು ಬೇರೆ, ನಾವಿಲ್ಲದೆ ಇದ್ರೂ ಭೂಮಿ ಬದುಕುತ್ತೆ. ಆದರೆ ನಾವು ಮನುಷ್ಯರು ನಮ್ಮ ಜೊತೆ ಭೂಮಿ ಆರಾಮಾಗಿರಬೇಕು ಅಂದಾಗ ಎಲ್ಲರೂ ಇರಬೇಕಲ್ಲಿ. ಮರಗಿಡಗಳು ಇರಬೇಕು, ಪ್ರಾಣಿ ಪಕ್ಷಿಗಳು ಇರಬೇಕು, ಎಲ್ಲನೂ ಇರಬೇಕು.
ಎಲ್ಲನೂ ಇರಬೇಕು ಅಂದಿದ್ದು ಕರೆಕ್ಟು, ಆದರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದು ಭಾಳ ಮುಖ್ಯ ಅಲ್ಲ. ಈಗ ಮೈಸೂರಲ್ಲಿ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇದೆ, ತಾಪಮಾನ ಇದೆ? 29. ಅದಿಲ್ಲ, ಇವತ್ತು ಜಾಸ್ತಿ ಆಗಿದೆ, 38, 39, 36 ಡಿಗ್ರಿ ಟೆಂಪ್ರೇಚರ್ ಇದೆ, ತಾಪಮಾನ ಇದೆ. ಇಷ್ಟು ತಾಪಮಾನನ ತಡ್ಕೊಂಡು ನಾವು ಬದುಕ್ಬೋದು ಅಲ್ವಾ? ಇದೇ 50 ಡಿಗ್ರಿ ತಾಪಮಾನ ಆದರೆ, ಮರಳು ಭೂಮಿನಲ್ಲಿ 50 ಡಿಗ್ರಿ ತಾಪಮಾನ ಇರುತ್ತೆ. ಹೋದಾಗ ಹೆಂಗಿರುತ್ತೆ ನಮಗೆ? ಮರಳು ಮೇಲೆ ನಡೆಯೋಕ್ಕಾಗಲ್ಲ, ಸುಡ್ತಾ ಇರುತ್ತೆ, ಬಿಸಿ ಆಗ್ತಾ ಇರುತ್ತೆ. ಇದು ಇನ್ನೂ ಜಾಸ್ತಿ ಆದರೆ 100 ಡಿಗ್ರಿಗೆ ಹೋದರೆ ಏನಾಗ್ತೀವಿ? ಸತ್ತೋಗ್ತೀವಿ. 200 ಡಿಗ್ರಿಗೆ ಹೋದರೆ ಇನ್ನೂ ಮೇಲಕ್ಕೆ ಹೋಗ್ತಾ ಹೋಗ್ತಾ, ಇನ್ನೂ ಮೇಲ್ಗಡೆ ಹೋಗ್ತಾ ಹೋಗ್ತಾ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಬರೀ ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಜೀವಾಣುಗಳು ಎಲ್ಲನೂ ಸತ್ತೋಗುತ್ತೆ ಅಲ್ವಾ? ಆದರೆ ಇವತ್ತು ಇದೇ ಕೆಲಸ ಆಗ್ತಾ ಇದೆ. ಭೂಮಿ ಮೇಲೆ ತಾಪಮಾನ ಹೆಚ್ಚಾಗ್ತಾ ಇದೆ. ಭೂಮಿ ಮೇಲೆ ತಾಪಮಾನ ಹೆಚ್ಚಾಗ್ತಾ ಇದೆ. ಯಾಕೆ? ಅದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಹೇಳಿ? ಜಾಗತಿಕ ತಾಪಮಾನ ಅಂದರೆ ಏನಪ್ಪ ಗೊತ್ತಾ ಯಾರಿಗಾರು? ನಾ ಆಗಲೇ ಹೇಳ್ದಂಗೆ ಭೂಮಿ ಮೇಲೆ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಮೈಸೂರಲ್ಲಿ ಒಂದು 20 ವರ್ಷದ ಕೆಳಗಡೆ 29 ಡಿಗ್ರಿ ತಾಪಮಾನ ಇತ್ತು. ಇವತ್ತು 38, 39 ಡಿಗ್ರಿಗೆ ಹೋಗಿದ್ದೀವಿ. ರಾಯಚೂರು ಜಿಲ್ಲೆ ಕೇಳಿದಿರಿ ಅಲ್ವಾ? ರಾಯಚೂರಲ್ಲಿ 45, 46 ಡಿಗ್ರಿ ತಾಪಮಾನಕ್ಕೆ ಹೋಗಿದ್ದಾರೆ. ಎಷ್ಟು? ಅಲ್ಲಿರೋ ಮರಳು ಭೂಮಿ 52, 53 ಡಿಗ್ರಿ ತಾಪಮಾನಕ್ಕೆ ಹೋಗಿದೆ. ಎಷ್ಟು ಹೋಗಿದೆ? ಹಿಂಗೇ ಹೋಗ್ತಾ ಇದ್ರೆ ಬದುಕಲ್ಲ ಅನ್ನೋದು ಎಲ್ರಿಗೂ ಗೊತ್ತಲ್ವಾ? ಈ ತಾಪಮಾನ ಜಾಸ್ತಿ ಆಗ್ತಾ ಇರೋ ಅಂಥದ್ದನ್ನು ಹೇಳಲಿಕ್ಕೆ ಜಾಗತಿಕ ತಾಪಮಾನ ಅಂತ ಹೇಳ್ತಾರೆ. ಆಯಿತಾ? ಜಾಗತಿಕವಾಗಿ ತಾಪಮಾನ ಭೂಮಿ ಮೇಲೆ ಜಾಸ್ತಿ ಆಗ್ತಾ ಇರೋದನ್ನು ಒಂದು ಪದದಲ್ಲಿ ಹೇಳಲಿಕ್ಕೋಸ್ಕರ ಜಾಗತಿಕ ತಾಪಮಾನ ಅಂತ ಹೇಳ್ತಾರೆ. ಈಗ ಸೂರ್ಯನ ಮೇಲೆ 5500ರಿಂದ 6000 ಡಿಗ್ರಿ ತಾಪಮಾನ ಇರುತ್ತೆ. ಈ 5500 ಡಿಗ್ರಿ ತಾಪಮಾನ ಇದೆ ಅನ್ನೋದನ್ನು ಅಧ್ಯಯನ ಮಾಡಿ ಹೇಳಿದಂಥವರು ನಾಸಾದವರು. ನಾಸಾ ಅಂದರೆ ಗೊತ್ತಾ? ಹೇಳಿ, ಯಾರಿಗೆ ಗೊತ್ತು? ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ, NASA ಅಂದರೆ. ಇದು 1958ನೇ ಇಸ್ವಿನಲ್ಲಿ ಅಮೇರಿಕಾದಲ್ಲಿ ಬಾಹ್ಯಾಕಾಶದ ಬಗ್ಗೆ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳಾದಿ, ಮಂಗಳ ಗ್ರಹದಲ್ಲಾದಿ ಆಕಾಶದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅದರ ಹೆಸರು ನಾಸಾ. ಇದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಭೂಮಂಡಲವನ್ನು, ಇದನ್ನು ಆಕಾಶವನ್ನು, ಸ್ಪೇಸನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಸಂಸ್ಥೆ ಇದೆ. ಯಾವುದು? ಅದು ಇಸ್ರೋ. ಇಸ್ರೋ ಅಂದರೆ ಏನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದು 1969ರಲ್ಲಿ ಆ ಸಂಸ್ಥೆಯನ್ನು ಭಾರತ ಸರ್ಕಾರ ಸ್ಥಾಪಿಸುತ್ತೆ. ಇಲ್ಲಿ ಇಸ್ರೋನಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾ? ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ಕೇಳಿದ್ದೀರಿ ಅಲ್ವಾ? ಯಾರವರು? ಸೈಂಟಿಸ್ಟ್. ಅವರು ಇಸ್ರೋನಲ್ಲಿ ಕೆಲಸ ಮಾಡಿರೋ ಅಂಥವ್ರು. ಭಾಳ ದೊಡ್ಡ ದೊಡ್ಡ ವಿಜ್ಞಾನಿಗಳು. USSR ರಾವ್ ಅಂತ ಇದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಎರಡೂ ಸಂಸ್ಥೆಗಳಲ್ಲದೆ ಆ ದೇಶಕ್ಕೆ, ಚೀನಾದಲ್ಲೂ ಒಂದಿದೆ, ಜಪಾನಲ್ಲೂ ಒಂದಿದೆ, ಬೇರೆ ಬೇರೆ ದೇಶದಲ್ಲಿ ಅವರವರ ಅಧ್ಯಯನಗಳನ್ನು ಮಾಡ್ತಾ ಹೋಗ್ತಾರೆ. ನಾಸಾದವರು ಸೂರ್ಯನ ಮೇಲೆ ಇಷ್ಟು ಡಿಗ್ರಿ ತಾಪಮಾನ ಇದೆ ಅಂತ ನಮಗೆ ಹೇಳಿದ್ದಾರೆ. ಆದರೆ ಸೂರ್ಯನ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಒಂದು ಅಂದಾಜು ಮಾಡಿದ್ದಾರೆ, 5500ರಿಂದ 6000 ಡಿಗ್ರಿ ತಾಪಮಾನ ಇರ್ಬೋದು ಅಂತ ಅಲ್ವಾ?
ಅಷ್ಟು ಡಿಗ್ರಿ ತಾಪಮಾನಕ್ಕೆ ಹತ್ರಕ್ಕೆ ಯಾರು ಹೋಗ್ಲಿಕ್ಕಾಗುತ್ತಾ? ಹತ್ರ ಹೋಗ್ತಾ ಇದ್ದೀವಿ. ಇನ್ನೊಂದು ಅಷ್ಟು ವರ್ಷಕ್ಕೆ ಹೋಗ್ಬೋದೇನೋ ಗೊತ್ತಿಲ್ಲ. ಅಷ್ಟು ಡಿಗ್ರಿಯನ್ನು ತಡ್ಕೊಂಡು ಅಲ್ವಾ ಹೋಗ್ಬೋದೇನೋ ಗೊತ್ತಿಲ್ಲ. ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಈಗ ಎಷ್ಟು ಗೊತ್ತೋ ಅಷ್ಟರ ಬಗ್ಗೆ ತಿಳ್ಕೊತಾ ಬರೋಣ. ನಾಸಾದವರು ಇಷ್ಟು ಡಿಗ್ರಿ ಅಂತ ಟೆಂಪ್ರೇಚರನ್ನು ನಮಗೆ ಹೇಳಿದ್ದಾರೆ. ಈ ಟೆಂಪ್ರೇಚರಲ್ಲಿ ನಾವು ಆಗಲೇ ಮಾತಾಡ್ದಂಗೆ ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕಾಗತ್ತಾ? ನಾವು, ಮರಗಿಡಗಳು, ಭೂಮಿ ಮೇಲಿರೋ ನೀರು ಯಾವುದೂ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರಕೃತಿ ಮತ್ತೆ ಏನು ಮಾಡಿದ್ದಾಳೆ, ಸೂರ್ಯನಿಗೂ ಭೂಮಿಗೂ ಮಧ್ಯೆ ಓಝೋನ್ ಪದರ ಸೃಷ್ಟಿ ಮಾಡಿದ್ದಾಳೆ. ಕೇಳಿದಿರಾ ಓಝೋನ್ ಪದರ, ಓಝೋನ್ ಲೇಯರ್ ಕೇಳಿದಿರಿ ಅಲ್ವಾ? ಏನು ಹೇಳಿ ಓಝೋನ್ ಲೇಯರ್ ಅಂದರೆ? ಒಬ್ಬೊಬ್ಬರು ಹೇಳಬೇಕು. ಪರ್ಫೆಕ್ಟ್. ಆಮೇಲೆ ತಡೆಯುತ್ತೆ. ಪರ್ಫೆಕ್ಟ್. ಆಮೇಲೆ ಪರ್ಫೆಕ್ಟ್. ಆಮೇಲೆ ಎಸ್, ಪರ್ಫೆಕ್ಟ್. ಆಮೇಲೆ ಆ ಹೇಳಿದ್ದಷ್ಟು ಕೇಳಿಸ್ಕೊಂಡ್ರಿ ಅಲ್ವಾ? ನಿಮ್ಮ ಫ್ರೆಂಡ್ ಹೇಳಿದ್ದು ಅಷ್ಟ್ರ ಜೊತೆಗೆ ಇನ್ನೂ ಸಾಕಷ್ಟಿದೆ. ಒಟ್ಟಿನಲ್ಲಿ ನಾವು ಸಿಂಪಲ್ಲಾಗಿ ಹೇಳ್ಬೋದು ಅಂದರೆ ಓಝೋನ್ ಪದರ ಹಾಳಾದರೆ ಭೂಮಿ ಮೇಲೆ ಯಾವ ಜೀವಿ ಕೂಡ ಬದುಕಲ್ಲ. ಇದು ಕರೆಕ್ಟ್ ಅಲ್ವಾ? ಸೊ ಅದೇ ಉದ್ದೇಶಕ್ಕೆ ಪ್ರಕೃತಿ ಮಾತೆ ಓಝೋನ್ ಪದರವನ್ನು ಸೃಷ್ಟಿ ಮಾಡಿದ್ದಾಳೆ. ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಎಲ್ರಿಗೂ? ಇದು ಭೂಮಿ. ಭೂಮಿಯ ಮೇಲ್ಗಡೆ ಎಷ್ಟು ಜಾಗ ಇದೆ, ನಾವು ಆಕಾಶ ಅಂತ ಏನು ಹೇಳ್ತೀವಿ, ಅಲ್ಲೇವರೆಗೂ ಅಧ್ಯಯನ ಮಾಡಲಿಕ್ಕೆ ಅಂತ ವಿಜ್ಞಾನಿಗಳು ಅದನ್ನು 5 ಪದರಗಳಾಗಿ ವಿಂಗಡಿಸಿದ್ದಾರೆ. ಭೂಮಿಯ ಮೇಲಿರೋ ವಾತಾವರಣವನ್ನು ವಿಜ್ಞಾನಿಗಳು ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೋಸ್ಕರ 5 ಪದರಗಳಾಗಿ ವಿಂಗಡಿಸಿದ್ದಾರೆ. ಭೂಮಿಯ ಮೇಲ್ಗಡೆ ಸುಮಾರು 18 ಕಿಲೋಮೀಟ್ರ್ವರೆಗೂ, ಭೂಮಿಯ ಮೇಲ್ಗಡೆ 18 ಕಿಲೋಮೀಟ್ರ್ವರೆಗೂ ಟ್ರೋಪೋಸ್ಪಿಯರ್ ಅಂತ ಕರೀತಾರೆ. ಏನು ಹೇಳಿ? ಅದ್ರ ಮೇಲ್ಗಡೆ ಸ್ಟ್ರಾಟೋಸ್ಪಿಯರ್, ಮೇಲೆ ಮೆಸೋಸ್ಪಿಯರ್, ಎಕ್ಸೋಸ್ಪಿಯರ್. 5 ಲೇಯರ್ಸನ್ನು, ಪದರಗಳನ್ನು ಅವರು ಗುರ್ತು ಮಾಡ್ಕೊಂಡಿದ್ದಾರೆ. ನೋಡಿ, ಏರೋಪ್ಲೇನ್ ಓಡಾಡೋದು ಈ 18 ಕಿಲೋಮೀಟರ್ ಮಧ್ಯೆ, ಇನ್ನೂ ಮೇಲಕ್ಕೆ ಹೋಗಲ್ಲ. ಅದು ಗೊತ್ತಲ್ವಾ? ಸ್ಯಾಟಲೈಟ್ ಎಲ್ಲಿದೆ? ಎಕ್ಸೋಸ್ಪಿಯರಲ್ಲಿದೆ. ಎಕ್ಸೋಸ್ಪಿಯರು ಭೂಮಿಯಿಂದ ಹತ್ತತ್ರ 3000 ಕಿಲೋಮೀಟ್ರ್ ಮೇಲ್ಗಡೆ ಇದೆ. ಎಷ್ಟು ಕಿಲೋಮೀಟ್ರು? ಹಂಗೆ ಭೂಮಿಯ ಮೇಲ್ಗಡೆ ಎಲ್ಲೆಲ್ಲಿ ಏನೇನಿದೆ, ಉಲ್ಕಾ ನೌಕೆಗಳು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಅವರು ಗುರುತು ಹಾಕಿ ಕೊಟ್ಟಿದ್ದಾರೆ. ಆಯಿತಾ? ಇಂಥ ಜಾಗದಲ್ಲಿ ಇದು ಓಝೋನ್ ಪದರ ಟ್ರೋಪೋಸ್ಪಿಯರು ಮತ್ತು ಮಧ್ಯೆ ಓಝೋನ್ ಪದರ ಸೃಷ್ಟಿಯಾಗಿದೆ. ಎಷ್ಟು ಕಿಲೋಮೀಟರ್ ಎತ್ತರದಲ್ಲಿ? ಅಂದಾಜು 15ರಿಂದ 35 ಕಿಲೋಮೀಟರ್ ಮಧ್ಯದಲ್ಲಿ, ಭೂಮಿಯ ಮೇಲ್ಗಡೆ 15ರಿಂದ 35 ಕಿಲೋಮೀಟರ್ ಮಧ್ಯದಲ್ಲಿ ಓಝೋನ್ ಪದರ ಸೃಷ್ಟಿಯಾಗಿದೆ. ಹೆಂಗೆ ಬರುತ್ತೆ ಗೊತ್ತಾ? ಆಲಿಕಲ್ ಮಳೆ ಹೆಂಗೆ? ಓಕೆ, ನಾನೇ ಹೇಳ್ತೀನಿ. ಸಮುದ್ರದ ನೀರು ಆವಿಯಾಗಿ ವಾತಾವರಣ ಸೇರುತ್ತೆ, ಕರೆಕ್ಟಾ? ನಮಗೆ ಮಳೆ ಬರಲಿಕ್ಕೆ ಜಾಸ್ತಿ ನೀರಿರೋದು ಸಮುದ್ರದಲ್ಲಾಗಿರೋದ್ರಿಂದ ಸಮುದ್ರದ ನೀರು ಜಾಸ್ತಿ ಎವಾಪರೇಟ್ ಆಗುತ್ತೆ. ಇನ್ನು ನಮ್ಮ ಭೂಮಿಲಿರೋ ಬಾವಿ, ಕೆರೆ, ಕಟ್ಟೆಗಳ ನೀರು ಕೂಡ ಆವಿಯಾಗಿ ವಾತಾವರಣ ಸೇರ್ತಾ ಇರುತ್ತೆ. ವಾತಾವರಣ ಸೇರುವಾಗ ಏರೋಸಾಲ್ಸ್ ಆಗಿ, ನೀರಿನ ಅಣುಗಳು ಏರೋಸಾಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಏರೋಸಾಲ್ಸ್ ಅಂದರೆ ಚಿಕ್ಕ ಚಿಕ್ಕ ನೀರು ಗುಳ್ಳೆಗಳು ಅಂತ ಅಂದ್ಕೋಬೋದು, ವಾಟರ್ ಬಲೂನ್ಸ್. ಆಯಿತಾ? ಏರೋಸಾಲ್ಸ್ ಆಗಿ ಕನ್ವರ್ಟ್ ಆಗಿ, ಅದಿನ್ನೂ ಭಾಳ ದೊಡ್ಡ ಸೈನ್ಸು ಇದೆ, ಒಂದಷ್ಟು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಏರೋಸಾಲ್ಸ್ ಬಗ್ಗೆ. ಆದರೆ ಆ ಪದನ ಜ್ಞಾಪಕ ಇಟ್ಕೊಳ್ಳಿ, ಇನ್ನೊಮ್ಮೆ ಭೇಟಿಯಾದಾಗ ನಿಮಗೆ ಪೂರ್ತಿ ಹೇಳ್ಕೊಡ್ತೇನೆ ಏರೋಸಾಲ್ಸನ್ನು. ನಾನು ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.
ಆಗ ಇವತ್ತು ಯಾವ್ಯಾವ ಪದಗಳನ್ನು ನಿಮಗೆ ಹೇಳಿದ್ದೆ ಬರ್ಕೊಳ್ಳಿ ಅಂತ, ಆ ಪದಗಳ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತಾ ಬರ್ತೀನಿ. ಅಷ್ಟರೊಳಗೆ ನೀವು ಕೂಡ ಓದ್ತಾ ಬರಬೇಕು. ನಿಮ್ಮ ಟೀಚರನ್ನು ಕೇಳಬೇಕು, ನಿಮ್ಮ ಅಪ್ಪ ಅಮ್ಮನ್ನು ಕೇಳಬೇಕು. ನಿಮ್ಗೆ ಇನ್ನೊಬ್ರು ಯಾರು ಪರಿಚಯ ಇರ್ತಾರೆ, ಅವ್ರು ತಿಳ್ಕೊಂಡಿದ್ದಾರೆ ಅಂದರೆ ಅವ್ರ ಹತ್ರನೂ ನೀವು ಕೇಳ್ಕೊತಾ ಬರಬೇಕು. ಕೇಳ್ತೀರಾ? ಯಾಕೆ ಕೇಳಬೇಕು? ನಾವು ಬೇರೆಯವ್ರ ಹತ್ರ ಪ್ರಶ್ನೆಗಳನ್ನು ಯಾಕೆ ಕೇಳಬೇಕು? ತಿಳ್ಕೊಂಡು ಏನು ಮಾಡ್ತೀವಿ? ಬರೀ ಮಾರ್ಕ್ಸ್ಗೋಸ್ಕರ ತಿಳ್ಕೊಳೋ ಅಂಥದ್ದಲ್ಲ. ಮಾರ್ಕ್ಸ್ಗೋಸ್ಕರ ತಿಳ್ಕೊಂಡು ಎಕ್ಸಾಮ್ ಬರೆದು ಮಾರ್ಕ್ಸನ್ನು ತೊಗೊಳೋದು ಒಂದು ಭಾಗ. ಆದರೆ ಜೀವನದಲ್ಲಿ ಮಾರ್ಕ್ಸು ಕೊಡದೆ ನಾವು ಹೆಚ್ಚು ತಿಳ್ಕೊತಾ ಇರೋವಂಥ ಸಾಕಷ್ಟು ವಿಚಾರಗಳಿದೆ ಅಲ್ವಾ? ಕಾಲೇಜೆಲ್ಲ ಮುಗಿಯುತ್ತಪ್ಪ, ಆಮೇಲೆ ಎಲ್ಲ ಎಕ್ಸಾಮ್ ಎಲ್ಲ ಬಂತು, ಮಾರ್ಕ್ಸ್ ಎಲ್ಲ ಬಂತು, ಆಮೇಲೆ ನೀವೆಲ್ಲರೂ ಕೆಲಸಕ್ಕೆ ಹೋಗ್ತೀರಿ. ಅಲ್ಲಿ ಏನು ನೀವು ಮಾರ್ಕ್ಸ್ಗೋಸ್ಕರ ತಿಳ್ಕೊಂಡಿದ್ದು ಎಷ್ಟು ಭಾಗ ಕೆಲಸಕ್ಕೆ ಬರುತ್ತೆ? ನೀವು ಬೇರೆ ಪ್ರಪಂಚನ ತಿಳ್ಕೊಂಡಿದ್ದು ಎಷ್ಟು ಭಾಗ ಕೆಲಸಕ್ಕೆ ಬರುತ್ತೆ? ಎರಡೂ ಬೇಕಲ್ವಾ? ಬೇಕಾ ಬೇಡವಾ? ಬೇಕು. ಹಾಗಾಗಿ ನೀವು ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಾನು ಹೆಂಗೆ ಅದಕ್ಕೆ ಸಹಕಾರಿ ಆಗ್ಬೋದು ಅಥವಾ ನನ್ನ ಮೇಲೆ ಹೆಂಗೆ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೊತಾ ಬಂದರೆ ಒಂದು ಕಡೆ ಕಾಲೇಜು, ಸ್ಕೂಲು, ಕೆಲಸ, ಅದರ ಜೊತೆಗೆ ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತಲ್ಲ? ಅಪ್ಪ ಅಮ್ಮ ನಿಮಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ ಅಲ್ವಾ? ಮಾರ್ಕ್ಸ್, ಬುಕ್ಸ್ ಅಷ್ಟನ್ನು ಅಲ್ಲದೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ ಅಲ್ವಾ? ನಿಮಗೆ ಪ್ರಕೃತಿ ಬಗ್ಗೆ ಹೇಳ್ತಾರೆ, ಪರಿಸರದ ಬಗ್ಗೆ ಹೇಳ್ತಾರೆ, ಅವ್ರಿಗೆ ಗೊತ್ತಿರೋ ವಿಜ್ಞಾನ ಇನ್ನೊಂದು ಹೇಳ್ತಾರೆ. ಹೇಳಿದಾರಾ ಇಲ್ವಾ? ಅದೆಲ್ಲ ನೀವು ಕಲ್ತ್ರೆ ತಾನೇ ನೀವು ನಿಮ್ಮ ಜೀವನ ಕೂಡ ಮುಂದೆ ರೂಪಿಸ್ಕೋಬೋದು. ಹಾಗಾಗಿ ನೀವು ಕಲೀಲೇಬೇಕು. ಏರೋಸಾಲ್ಸ್, ನೀರು ಆವಿಯಾಗಿ ವಾತಾವರಣ ಸೇರುವಾಗ ಏರೋಸಾಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಏರೋಸಾಲ್ಸ್ಗಳಿಗೆ ಮ್ಯಾಗ್ನೆಟಿಕ್ ಅಂಶ ಇರುತ್ತೆ ಅದರಲ್ಲಿ. ಅವು ಒಂದಕ್ಕೊಂದು ಜೊತೆಗೆ ಕೂಡ್ಕೊಂಡು ಬರುತ್ತೆ. ಕೋಟಿ ಕೋಟಿ ಏರೋಸಾಲ್ಸು ಒಂದು ಕಡೆ ಕೂಡಿದ್ರೆ ಅದು ನಮಗೆ ಒಂದು ದೊಡ್ಡ ಮಳೆ ಮೋಡ ಆಗಿ ಕಾಣಿಸುತ್ತೆ. ಕಪ್ಪು ಮೋಡ ಕಾಣಿಸುತ್ತಲ್ವ ನಮಗೆ? ಕೋಟಿ ಕೋಟಿ ಏರೋಸಾಲ್ಸು ಒಂದು ಕಡೆ ಕೂಡ್ಕೊಂಡ್ರೆ ಅಲ್ಲಿ ಮಳೆ ಮೋಡ ಆಗಿ ನಮಗೆ ಕಾಣಿಸುತ್ತೆ. ಈ ಥರ ನೀರು ಆವಿಯಾಗಿ ಇಲ್ಲಿ ಸಮುದ್ರದ ನೀರು ಆವಿಯಾಗಿ ಗಾಳಿ ಒತ್ತಡದಿಂದ, ಗಾಳಿ ಪ್ರೆಷರಿಂದ ಟ್ರೋಪೋಸ್ಪಿಯರ್ವರೆಗೂ ಹೋಗುತ್ತೆ. ಟ್ರೋಪೋಸ್ಪಿಯರ್ವರೆಗೂ ಹೋಗುತ್ತೆ. ಅಲ್ಲೂ ಸಾಕಾಗ್ದೇ ಗಾಳಿ ಇನ್ನೂ ಮೇಲಕ್ಕೆ ತಳ್ತಾನೇ ಇರುತ್ತೆ. ಅದು ಸ್ಟ್ರಾಟೋಸ್ಪಿಯರ್ವರೆಗೂ ಹೋಗುತ್ತೆ. ಇಲ್ಲಿ ಏನಿರುತ್ತೆ ಅಂದರೆ ಹೆಚ್ಚು ಕಮ್ಮಿ ಇಲ್ಲೇವರೆಗೂ ಹೋಗುತ್ತೆ. ಅದು ಗಾಳಿ ಆ ನೀರಿನ ಏರೋಸಾಲ್ಸನ್ನು, ನೀರಿನ ಅಂಶ ಇರೋವಂಥ ಏರೋಸಾಲ್ಸ್ಗಳನ್ನು ಗಾಳಿ ಪ್ರೆಷರಿಂದ, ಗಾಳಿ ಎಲ್ಲನೂ ತಳ್ಳುತ್ತೆ ಅಂತ ಗೊತ್ತಲ್ವಾ? ನಮ್ಮನ್ನು ತಳ್ಳುತ್ತೆ ಜೋರಾಗಿ ಬೀಸಿದ್ರೆ. ನೀರನ್ನು ಕೂಡ ವಾತಾವರಣದಲ್ಲಿ ಏನೇನಿದೆಯೋ ಎಲ್ಲನೂ ಗಾಳಿ ಜೊತೆ ಚಲಿಸ್ತಾನೆ ಹೋಗ್ತಾ ಇರುತ್ತೆ. ಹಂಗೆ ಹೋದಾಗ ಈ ಮೆಸೋಸ್ಪಿಯರ್ ಜಾಗ ಇದೆಯಲ್ಲ, ಈ ಜಾಗದಲ್ಲಿ -125 ಡಿಗ್ರಿ ತಾಪಮಾನ ಇರುತ್ತೆ. ಎಷ್ಟಿರುತ್ತೆ? ನೀರಲ್ಲಿಗೆ ಹೋದಾಗ ಏನಾಗುತ್ತೆ? ಐಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅಲ್ಲಿ -125 ಡಿಗ್ರಿ ತಾಪಮಾನ ಇರೋದರಿಂದ ನೀರು ಅಲ್ಲಿಗೆ ಹೋದಾಗ ಎಲ್ಲ ಐಸಾಗಿ ಸೇರ್ಕೊಳುತ್ತೆ. ಅದೇನು ಒಂದು ದಿನದಲ್ಲಿ ಸೇರ್ಕೊಳಲ್ಲ. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ತಿಂಗಳಾಗ್ಬೋದು, ಗೊತ್ತಿಲ್ಲ ನಮಗೆ. ಆದರೆ ಅಲ್ಲಿಗೆ ಹೋಗಿ ಸೇರ್ಕೊಂತ ಹೋಗುತ್ತೆ. ಅಲ್ಲೆಲ್ಲ ಐಸ್ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಒಂದು ಹಂತದಲ್ಲಿ ಭಾರ ಜಾಸ್ತಿ ಆಗುತ್ತೆ ಅಲ್ವಾ? ಎಲ್ಲಿ ಏನಾದ್ರು ಜಾಸ್ತಿ ತುಂಬ್ತಾ ಹೋದರೆ ಭಾರ ಜಾಸ್ತಿ ಆಗೇ ಆಗುತ್ತೆ. ಅಲ್ಲಿ ನೀರಿನ ಅಂಶ, ಐಸ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ, ಆ ಭಾರ ಜಾಸ್ತಿ ಆಗ್ತಾ ಹೋಗ್ತಿರೋ ಹಂಗೆ ಒಂದಿನ ಏನಾಗುತ್ತೆ? ದೋ ಅಂತ ಕೆಳಗೆ ಬೀಳುತ್ತೆ. ಆ ಕೆಳಗೆ ಬೀಳೋದು ಏನಂತ ಕರಿತೀವಿ ನಾವು? ಆಲಿಕಲ್ ಅಂತ ಕರಿತೀವಿ ಅಲ್ವಾ? ಎಷ್ಟೆಷ್ಟು ದಪ್ಪ ಆಲಿಕಲ್ ನೋಡಿದ್ದೀರಿ ನೀವು? ಇಷ್ಟಿಷ್ಟು ದಪ್ಪ ಅಲ್ಲ, ಈ ಇಡೀ ಬಿಲ್ಡಿಂಗ್ ಅಷ್ಟು ದಪ್ಪನೇ ಉದುರುತ್ತೆ. ಅಲ್ಲಿ ಹೆಂಗಿರುತ್ತೆ ಅಂತ ಗೊತ್ತೇ ಇರಲ್ವಲ್ಲ ನಮಗೆ. ಎಲ್ಲ ಪುಡಿ ಪುಡಿಯಾಗಿ ಬರಬೇಕಾಗಿಲ್ಲ ನಮಗೆ ಅಲ್ವಾ? ಸೊ ಹಂಗೆ ಆಲಿಕಲ್ ಬೀಳುತ್ತೆ. ಇದು ನೀವು ತಿಳ್ಕೊಳ್ಳಿ ಅಂತ ಹೇಳಿರೋದು. ಇವಾಗ ನಮ್ಮ ಟಾಪಿಕ್ಕಿಗೆ ಹೋಗೋಣ. ಓಝೋನ್ ಪದರ. ಓಝೋನು
ಭೂಮಿ ಸುತ್ತಲೂ ಇದೆ, ಆಯಿತಾ. ಭೂಮಿಯ ಸುತ್ತಲೂ ಓಝೋನ್ ಪದರ ಇದೆ. ಕೆಲವು ಕಡೆ ಅದು ಅರ್ಧ ಕಿಲೋಮೀಟ್ರ್ ದಪ್ಪ ಇರುತ್ತೆ, ಸಾಕಷ್ಟು ದಪ್ಪ ಇರುತ್ತೆ. ಕೆಲವು ಕಡೆ ಬರೀ MML ದಪ್ಪ ಇರುತ್ತೆ. ಓಝೋನ್ ಪದರ ಒಂದೇ ಥರದ ಪದರದಲ್ಲಿ ಭೂಮಿಯ ಸುತ್ತೂ ಇಲ್ಲ. ಕೆಲವು ಕಡೆ ಇಷ್ಟು ದಪ್ಪ ಇದೆ, ಕೆಲವು ಕಡೆ ಇಷ್ಟಿಷ್ಟೇ ಇದೆ, ಇನ್ನೊಂದು ಕೆಲವು ಕಡೆ ಇನ್ನೂ ಅರ್ಧ ಕಿಲೋಮೀಟ್ರ್, ಈ ಬಿಲ್ಡಿಂಗ್ ಅಷ್ಟು ಎತ್ತರ ಇದೆ, ಗೊತ್ತಿಲ್ಲ ನಮಗೆ. ಆ ಥರ ಪ್ರಕೃತಿ ಮಾತೆ ಸೃಷ್ಟಿ ಮಾಡಿದ್ದಾಳೆ ಅದನ್ನು. ಈ ಓಝೋನ್ ಪದರ ಸೂರ್ಯನ ಕಿರಣಗಳನ್ನು ತಡೆ ಹಿಡಿದು, ನಿಮ್ಮ ಫ್ರೆಂಡ್ ಹೇಳ್ದಂಗೆ ನಮಗೆ ಎಷ್ಟು ಬೇಕೋ ಭೂಮಿ ಮೇಲೆ ಜೀವಿಗಳು, ನಾನು ನೀವು ಅಂದರೆ ಮನುಷ್ಯರು, ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು ಎಷ್ಟು ತಾಪಮಾನದಲ್ಲಿ ಇದ್ದರೆ ಅವ್ರು ಆರಾಮಾಗಿ ಬದುಕ್ತಾರೆ ಅಂತ ಅನ್ನೋದನ್ನಷ್ಟನ್ನು ಭೂಮಿಗೆ ಕಳಿಸ್ತಾ, ಅಷ್ಟೇ ತಾಪಮಾನನ ಭೂಮಿಗೆ ಕಳಿಸ್ತಾ. ಸೂರ್ಯನ ಮೇಲೆ ಎಷ್ಟು ಡಿಗ್ರಿ ತಾಪಮಾನ ಇತ್ತು? ಅದರಲ್ಲಿ ಹತ್ತತ್ರ 70% ಓಝೋನ್ ಪದರದಿಂದ ಮೇಲೇ ತಡೆ ಹಿಡಿದು ಬಿಡುತ್ತೆ. ಸೂರ್ಯನ ಕಿರಣಗಳು ಸೂರ್ಯನಿಂದ ಹೊರಗೆ ಬಂದ ಮೇಲೆ ಅದರಲ್ಲಿ 5500 ಡಿಗ್ರಿ ತಾಪಮಾನ ಇದ್ದರೆ ಅದಷ್ಟನ್ನು ಅಲ್ಲೇ ತಡೆ ಇಟ್ಕೊಂಡು ಓಝೋನ್ ಪದರ ಭೂಮಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಳಿಸ್ತಾ ಇರುತ್ತೆ. ಹಾಗಾಗಿ ನಾವು ಓಝೋನ್ ಪದರವನ್ನು ಏನು ಮಾಡಬೇಕು? ಕಾಪಾಡ್ಕೋಬೇಕು, ಹಾಳಾಗದೇ ಇರೋಂಗೆ ನೋಡ್ಕೋಬೇಕು, ಅದಕ್ಕೆ ಹಾನಿ ಆಗದೇ ಇರೋಂಗೆ ನೋಡ್ಕೋಬೇಕು ಅಲ್ವಾ? ಇಲ್ಲ ಅಂದರೆ ನಾವು ಯಾರೂ ಬದುಕಲ್ಲ. ಆದರೆ ಇವತ್ತು ಏನಾಗಿದೆ, ಓಝೋನ್ ಪದರ, ಇದನ್ನು ನಿಮ್ಮ ಫ್ರೆಂಡು ಹೇಳಿದ್ದಾನೆ, ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 3 ಅಣುಗಳಿಂದ ಕೂಡಿರುವಂಥ ಆಮ್ಲಜನಕ, 2 ಅಣುಗಳಿಂದ ಕೂಡಿರುವಂಥ ನೀರಿನ ಅಣುಗಳು, ನೀರಿನ ತೇವಾಂಶ ಸೇರಿಕೊಂಡು ಓಝೋನ್ ಪದರದಲ್ಲಿ O3 ಅಣುಗಳಾಗಿ ಕೂಡ್ಕೊಂಡಿದೆ. ಅಣು ಅಂದರೆ ಗೊತ್ತಾಗುತ್ತಲ್ವಾ? ಮಾಲಿಕ್ಯೂಲ್ಸ್, ಅಣುಗಳಾಗಿ ಸೇರಿಕೊಂಡಿದೆ. ಇದ್ರ ಜೊತೆ ಬೇರೆ ಬೇರೆ ನಾವು ಮಾಡ್ತಾ ಇರೋಂಥ ಧೂಳಿನ ಕಣಗಳಿರ್ಬೋದು, ಗ್ಯಾಸ್, ಬೇರೆ ಬೇರೆ ಗ್ಯಾಸಸ್ ಇರ್ಬೋದು, ಅದೆಲ್ಲ ಕೂಡ ಅಲ್ಲೋಗಿ ಸೇರಿಕೊಂಡಿರುತ್ತೆ. ನಮ್ಮ ಭೂಮಿಗೆ ಎಷ್ಟು ಬೇಕೋ ಅಷ್ಟನ್ನು ತಾಪಮಾನವನ್ನು ಕಳಿಸ್ಕೊಡೋ ಅಂಥ ಕೆಲಸ ಮಾಡುತ್ತೆ ಓಝೋನ್. ಆದರೆ ಇವತ್ತು ಈ ಓಝೋನ್ ಪದರ ಸುಮಾರು 15%ಗಿಂತ ಹೆಚ್ಚು ಹಾಳಾಗೋಗಿದೆ, ಹಾನಿಯಾಗಿದೆ. ಅದು ಓಝೋನ್ ಪದರ ಹಿಂಗಿದ್ರೆ ಸಣ್ಣ ಸಣ್ಣ ರಂಧ್ರಗಳಾಗಿ ಸೇರ್ಕೊಂಡ್ಬಿಟ್ಟಿದೆ, ತೂತಾಗ್ಬಿಟ್ಟಿದೆ, ರಂಧ್ರಗಳಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಆ ರಂಧ್ರಗಳಾಗಿರೋದಕ್ಕೇ ಇವತ್ತು ಭೂಮಿ ಮೇಲೆ ಹೆಚ್ಚಿನ ತೀವ್ರತೆಯಿಂದ ಕೂಡಿರುವಂಥ ಸೂರ್ಯನ ಕಿರಣಗಳು ಭೂಮಿಗೆ ತಾಕ್ತಾ ಇದೆ. ಅದಕ್ಕೆ ನಮಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಬಿಸಿಲು ಜಾಸ್ತಿ ಆಗಿರೋದು ಗೊತ್ತಲ್ವ ಎಲ್ರಿಗೂ? ನಾವು ಬಿಸಿಲು ಜಾಸ್ತಿ ಆದರೆ ಏನು ಮಾಡ್ತೀವಿ? ಇನ್ನೂ ಬಿಸಿಲು ಜಾಸ್ತಿ ಆದರೆ AC ಹಾಕ್ಕೋತೀವಿ. ಇನ್ನೂ ಬಿಸಿಲು ಜಾಸ್ತಿ ಆದರೆ ಸೊ ಇನ್ನೂ ಜಾಸ್ತಿ ಆದರೆ ನಾವು ಐಸಿನ ಮಧ್ಯೆ ಹೋಗ್ತೀವಿ. ಈಗ ಭೂಮಿಗೂ ಕೂಡ ಆ ಬಿಸಿಲು ಜಾಸ್ತಿ ಆಗಿದೆ. ಏನು ಮಾಡುತ್ತೆ? ನಮಗಾದರೆ ಫ್ಯಾನ್ ಇದೆ, AC ಇದೆ, ಫ್ರಿಜ್ ಇದೆ, ಇನ್ನೊಂದಿದೆ. ಬಿಸಿಲು ಜಾಸ್ತಿ ಆದರೆ ತಡ್ಕೊಳಕ್ಕೆ. ಭೂಮಿಗೇ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡುತ್ತೆ ಈಗ ಭೂಮಿ? ಏನು ಮಾಡುತ್ತೆ ಈಗ? ಅದ್ರ ಮೇಲೆ ಜಾಸ್ತಿ ನೀರು ಚಿಮ್ಕಿಸ್ಕೋಬೇಕಲ್ಲ, ತಣ್ಣಗಾಗಬೇಕು ಅಂದರೆ ಅಲ್ವಾ? ಜಾಸ್ತಿ ನೀರು ಚಿಮ್ಕಿಸ್ಕೊಳಕ್ಕೆ ಭೂಮಿ ಏನು ಮಾಡ್ತಾ ಇದೆ? ಹೆಚ್ಚು ಹೆಚ್ಚು ಸೈಕ್ಲೋನ್ಗಳನ್ನು, ಚಂಡಮಾರುತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕಳೆದ ವರ್ಷ 48 ಸೈಕ್ಲೋನ್ ಇತ್ತು. ಈ ವರ್ಷ 62 ಸೈಕ್ಲೋನ್ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಇದು ಮಳೆ ಅಲ್ಲ, ರೆಗ್ಯುಲರ್ ಮಳೆ ಅಲ್ಲ, ನಮ್ಮ ಮಳೆಗಾಲದಲ್ಲಿ ಬರೋ ಅಂಥ ಮಳೆ ಅಲ್ಲದೇ ಈ ವರ್ಷ ಮೇ ತಿಂಗಳಲ್ಲೇ ಮಳೆ ಬಂದಿದೆ ಗೊತ್ತಲ್ವಾ? ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಒಂದು ಮಳೆ ಬರುತ್ತೆ, ಆಯಿತಾ? ಸಾಮಾನ್ಯವಾಗಿ 1 ಅಥವಾ 2 ಮಳೆ ಬರುತ್ತೆ. ಆದರೆ ಇಡೀ ಊರೂರು ಕೊಚ್ಕೊಂಡು ಹೋಗುವಷ್ಟು ಮಳೆ ಬರುತ್ತಾ? ಬರ್ತಾ ಇರಲಿಲ್ಲ. ಆದರೆ ಇವತ್ತು ಬರ್ತಾ ಇದೆ. ಯಾಕೆಂದರೆ ಭೂಮಿ ಅಷ್ಟು ಬಿಸಿಯಿಂದ ಕುದೀತಾ ಇದೆ. ಭೂಮಿ ಮೇಲೆ ನೀರು ಹಾಕ್ಕೊಳ್ಳೇಬೇಕು. ಆ ಸೈಕ್ಲೋನನ್ನು ಉತ್ಪತ್ತಿ ಆಗಲಿಕ್ಕೆ ಬೇರೆ ಬೇರೆದು ಕಾರಣಗಳಿದೆ, ಅದನ್ನು ಕೂಡ ನಿಮ್ಗೆ ಹೇಳ್ತೇನೆ. ಆದರೆ ಭೂಮಿ ಬಿಸಿ ಆಗಿರೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸೈಕ್ಲೋನ್ಗಳು ಉತ್ಪತ್ತಿ ಆಗ್ತಾ ಇದೆ.
ಇದೇ ರೀತಿ ಸೈಕ್ಲೋನ್ಗಳು ಉತ್ಪತ್ತಿಯಾಗಿ ಒಂದು ವರ್ಷದ 12 ತಿಂಗಳಲ್ಲಿ ಒಂದು 10 ತಿಂಗಳು ಮಳೆ ಬಂದರೆ ಏನಾಗುತ್ತೆ? ಎಲ್ಲ ಕೊಚ್ಚೋಗೋದ್ರ ಜೊತೆಗೆ ಎಲ್ಲ ಅಂದರೆ ರೈತ ನಾವು ತಿನ್ನಲಿಕ್ಕೆ ಅಂತ ಏನೇನು ಆಹಾರ ಪದಾರ್ಥನ ಬೆಳೀತಾ ಇರ್ತಾನೋ ಅದಷ್ಟು ಕೊಚ್ಚೋಗ್ಬಿಡುತ್ತೆ. ನಾವು ತಿನ್ನೋದೇನು ಆಮೇಲೆ? ಕಷ್ಟ ಆಗುತ್ತೆ ಅಲ್ವಾ? ಈ ಥರ ಗೊತ್ತಿಲ್ಲದೆ ಇರೋಂಗೆ ಸಾಕಷ್ಟು ಜಾಗತಿಕ ತಾಪಮಾನದ ದುರಂತವನ್ನು ನಾವು ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು, ಭೂಮಿ ಎದುರಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು? ಓಝೋನ್ ಪದರ ಹಾಳಾಗಿರೋದು, ಹಾನಿಯಾಗಿರೋದು. ಆಯಿತಾ? ಈಗ ನಾವು ಏನು ಮಾಡಬೇಕು? ಓಝೋನ್ ಪದರವನ್ನು ಕಾಪಾಡಬೇಕು ಅಂದಾಗ ನಮಗೆ ಹೆಂಗೆ ಹಾಳಾಗ್ತಿದೆ ಅಂತಲೂ ಗೊತ್ತಾಗಬೇಕು ಅಲ್ವಾ? ಹೆಂಗೆ ಹಾಳಾಗ್ತಿದೆ ಅಂತಲೂ ಗೊತ್ತಾಗಬೇಕು. ಮುಂದೆ ಅದನ್ನು ಕಾಪಾಡ್ಕೋಬೇಕು ಅಂದಾಗ ನಾವು ಏನು ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗಬೇಕು. ಕರೆಕ್ಟಾ? ಇದೆರಡೂ ಗೊತ್ತಾಗದೇ ಇದ್ದರೆ ನಾವು ಅದನ್ನು ಹೆಂಗೆ ಸರಿ ಮಾಡಲಿಕ್ಕಾಗತ್ತೆ? ಸರಿ ಮಾಡೋಕ್ಕಾಗಲ್ಲ. ಇದಿಷ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ 50 ಡಿಗ್ರಿ ತಾಪಮಾನ ಜಾಸ್ತಿ ಆಗ್ತಾ ಇದೆ ಓಝೋನ್ ಪದರ ಹಾಳಾಗಲಿಕ್ಕೆ ಅಂತ. ಹಿಮಗಡ್ಡೆಗಳು ಕರಗ್ತಾ ಇದ್ದಾವೆ, ಗೊತ್ತಾ? ಕೇಳಿದ್ದೀರಾ? ಹಿಮಗಡ್ಡೆಗಳು ಕರಗ್ತಾ ಇದೆ. ಎಲ್ಲಿರೋ ಹಿಮಗಡ್ಡೆಗಳು ಅವು? ಭೂಮಿ ಮೇಲೆ ಹಿಮಾಲಯದಲ್ಲಿರೋ ಹಿಮಗಡ್ಡೆಗಳಾಗಿರ್ಬೋದು, ಸಮುದ್ರದ ಮಧ್ಯದಲ್ಲೂ ಹಿಮಗಡ್ಡೆಗಳು ಇದೆ, ಅಲ್ಲೇ ಆಗಿರ್ಬೋದು. ಇನ್ನು ಭೂಮಿಯ ಮೇಲ್ಗಡೆ ಇರೋ ಬೇರೆ ಬೇರೆ ಭಾಗದಲ್ಲಿರೋ ಹಿಮಗಡ್ಡೆಗಳು ಕೂಡ ಕರಗ್ತಾ ಇದೆ. ಯಾಕೆ ಕರಗ್ತಾ ಇದೆ? ಬಿಸಿಲು ಜಾಸ್ತಿ ಆಗ್ತಿದೆ ಅಷ್ಟೇ ಅಲ್ವಾ? ಯಾವಾಗ ಬಿಸಿಲು ಜಾಸ್ತಿ ಆಗುತ್ತೆ ಐಸ್ ಕರಗಲೇಬೇಕಲ್ವಾ? ಎಷ್ಟೊತ್ತು ಹಂಗೆ ಐಸಾಗೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಕರಗ್ತಾ ಇದೆ. ಎಷ್ಟೆಷ್ಟು ಪ್ರಮಾಣ ಕರಗ್ತಾ ಇದೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಇಡೀ ಮೈಸೂರು ಊರು ಸುತ್ಕೊಂಡ್ಬರ್ತೀವಲ್ಲ, ಇಷ್ಟು ದೊಡ್ಡ ದೊಡ್ಡ ಜಾಗದಲ್ಲಿರೋ ಐಸು ಕೂಡ ಕರಗೋಗ್ತಾ ಇದೆ. ಬರೀ ನಾವು ಫ್ರಿಜ್ಜಲ್ಲಿರೋ ಐಸ್ ಬಾಕ್ಸಲ್ಲಿರೋ ಇಷ್ಟಿಷ್ಟು ದಪ್ಪ ಐಸ್ ಅಲ್ಲ, ಇಡೀ ಮೈಸೂರು ಜಿಲ್ಲೆಯಲ್ಲಿ ಇರೋವಂಥ ಅಷ್ಟೂ ಜಾಗದಲ್ಲೇ ಹಿಮಗಡ್ಡೆಗಳು ಇದೆ. ಅದಷ್ಟು ಕರಗ್ತಾ ಇದೆ. ಅಷ್ಟೂ ಐಸುಗಳು ಕರಗಿದ ಮೇಲೆ ಏನಾಗುತ್ತೆ? ನೀರಾಗುತ್ತೆ. ನೀರು ಎಲ್ಲಿಗೆ ಹೋಗಬೇಕು? ಸಮುದ್ರಕ್ಕೆ ಹೋಗಲೇಬೇಕು. ಬೇರೆ ದಾರಿ ಇದೆಯಾ? ಇಲ್ಲ. ಆದರೆ ಸಮುದ್ರದ ಮಟ್ಟ ಹಿಂಗೆ ಹಿಮಗಡ್ಡೆಗಳು ಬೇರೆ ಬೇರೆ ಕಾರಣಗಳು, ಮಳೆ, ಭೂಮಿಯ ಅಂತರ್ಜಲ ಕೇಳಿದಿರಿ ಅಲ್ವಾ? ಅಂತರ್ಜಲ ಅಂದರೆ ನಮ್ಮ ಮೈಸೂರಲ್ಲಿ ಭೂಮಿಯ ಒಳಗಡೆ ಇರೋ ನೀರು, ಬೇರೆ ಬೇರೆ ಎಲ್ಲ ಇಡೀ ಭೂಮಿಯಲ್ಲಿ ನೀರಿರುತ್ತೆ. ಇದನ್ನು ನಾವು ಹಿಡಿದಿಟ್ಕೊಳ್ಳದೆ ಇರೋದ್ರಿಂದ, ಆ ಮಳೆ ಬಿದ್ದ ನೀರನ್ನು ಅಂತರ್ಜಲಕ್ಕೆ ನಾವು ತುಂಬಿಸದೇ ಇರೋದ್ರಿಂದ ಅಂತರ್ಜಲ ಕೂಡ ಖಾಲಿ ಆಗ್ತಿದೆ. ಖಾಲಿ ಆಗ್ತಿದೆಯಾ ಇಲ್ವಾ? ಹೆಂಗೆ ಗೊತ್ತು ನಿಮಗೆ ಖಾಲಿ ಆಗ್ತಿದೆ ಇಲ್ಲ ಅನ್ನೋದು? ಏನು ಜೋರಾಗಿ ಹೇಳಬೇಕು. ಏನೋ ಹೇಳಿದೆ, ಹೇಳು. ಕರೆಕ್ಟ್. ಬೋರು ಎಷ್ಟಡಿ ಆಳಕ್ಕೆ ಹೋಗ್ತಿದ್ದೀವಿ ಅಂತ ಕಲ್ಪನೆ ಇದೆಯಾ ನಿಮಗೆ? 10,000 ಬೋರ್ ಎಲ್ಲೂ ಹೋಗಿಲ್ಲ ಇನ್ನು. ಕೆಲವು ಭಾಗದಲ್ಲಿ 100 ಅಡಿ, 200 ಅಡಿಯಿಂದ 1,500, 1,800 ಅಡಿವರೆಗೂ ಬೋರನ್ನು ಕೊರಿತಾ ಇದ್ದಾರೆ. ಭೂಮಿಯನ್ನು ಕೊರೆದು, ನಿಮಗೊಂದು ಮುಳ್ಳು ಚುಚ್ಚಿದ್ರೆ ಏನಾಗುತ್ತೆ? ಭೂಮಿನ ಮತ್ತೆ ಅಷ್ಟು ದೊಡ್ಡ ಮಿಷಿನ್ನಲ್ಲಿ ನಾವು ಕೊರೆದ್ರೆ ಏನಾಗಬೇಕು ಭೂಮಿಗೆ? ಭೂಮಿನೂ ನಮ್ಮ ಥರನೇ ಜೀವ ಇರೋ ಅಂಥ ಒಂದು ತಾಯಿ ಅಲ್ವಾ? ನಾವು ಭೂಮಿನ ತಾಯಿ ಅಂತ ಕರಿತೀವಲ್ವಾ? ಸುಮ್ಮನೆ ಬೇಕೋ ಬೇಡವೋ ಬೋರನ್ನು ಕೊರಿತಾ ಹೋದರೆ ಭೂಮಿಗೆ ಹೆಂಗಾಗಬೇಕು? ಕಷ್ಟ ಆಗುತ್ತೆ ಅಲ್ವಾ? ನೋವಾಗುತ್ತೆ, ಕಷ್ಟ ಆಗುತ್ತೆ. ಬದುಕುತ್ತಾ ಭೂಮಿ? ಬದುಕದೆ ಹೋದರೆ ನಾವು ಬದುಕಲ್ಲ. ಸೊ ಭೂಮಿನ ಬದುಕಿಸ್ಲೇಬೇಕು. ಸಾಕಷ್ಟು ನಾವು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ಕೆಲಸಗಳನ್ನು ಭೂಮಿಯನ್ನು ಹಾಳು ಮಾಡಲಿಕ್ಕೆ, ಪ್ರಕೃತಿಯನ್ನು ಹಾಳು ಮಾಡಲಿಕ್ಕೆ, ಓಝೋನನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದೀವಿ, ನಮಗೆ ಗೊತ್ತೋ ಗೊತ್ತಿಲ್ಲದೇನೋ. ಸೊ ಎಲ್ಲರೂ ಸೇರ್ಕೋಬೇಕು. ಮಕ್ಕಳಾಗಿರೋದ್ರಿಂದ ಭಾಳ ಸಣ್ಣ ಪ್ರಮಾಣದಲ್ಲಿ ನೀವು ಹೆಲ್ಪ್ ಮಾಡ್ತೀರಿ ಅದನ್ನು ಹಾಳು ಮಾಡಲಿಕ್ಕೆ. ದೊಡ್ಡವರು ಗೊತ್ತಿದ್ದೂ ಜಾಸ್ತಿ ಮಾಡ್ತಾ ಇದ್ದಾರೆ.
ಅದು ಯಾವ ಕಾರಣ ಅಂತಲೂ ನಿಮ್ಗೆ ಆಮೇಲೆ ಹೇಳ್ತೀನಿ. ನಾವು ಎಷ್ಟು ಅಡಿ ಆಳಕ್ಕೆ ಭೂಮಿಯಿಂದ ನೀರು ಆಚೆ ತೆಗಿತೀವೋ ಅಷ್ಟು ವಿಷದಿಂದ ಕೂಡಿರುವಂಥ ನೀರು ಆಚೆ ಬರುತ್ತೆ. ಕುಡಿಯೋ ನೀರು ಬರಲ್ಲ. ಬರುತ್ತಾ? ಪೆಟ್ರೋಲ್ ಎಲ್ಲಿಂದ ತೆಗಿತಾರೆ? ಮತ್ತು ಇನ್ನೂ ಆಳಕ್ಕೆ ಹೋಗ್ತಾ ಹೋದರೆ ನಮ್ಗೇನು ಸಿಗುತ್ತೆ ಅಲ್ಲಿ? 10,000 ಕಿಲೋಮೀಟ್ರು 10,000 ಅಡಿ ಹೋಗ್ಬಿಟ್ರೆ ಭೂಮಿ ಆಳಕ್ಕೆ ಅಲ್ಲಿ ಸಿಗೋದೇನು? ಕೆಲವು ಕಡೆ ಪೆಟ್ರೋಲ್ ಸಿಗ್ಬೋದು, ಕೆಲವು ಕಡೆ ಕೆರೋಸಿನ್ ಸಿಗ್ಬೋದು, ಕೆಲವು ಕಡೆ ಇನ್ನೊಂದೇನೋ ಗ್ಯಾಸ್ ಸಿಗ್ಬೋದು. ನೀರು ಸಿಗಲ್ಲ. ಅದರ ಜೊತೆ ನೀರು ಮಿಕ್ಸ್ ಆಗಿರುತ್ತೆ ಅಷ್ಟೇ. ಸೊ ಎಷ್ಟು ಅಡಿ ಆಳಕ್ಕೆ ಹೋಗ್ತೀವೋ ಅಷ್ಟು ಕೆಟ್ಟ ನೀರು, ವಿಷದಿಂದ ಕೂಡಿರುವಂಥ ನೀರು ನಮ್ಗೆ ಆಚೆ ಬರುತ್ತೆ. ಚಿತ್ರದುರ್ಗ ಕೇಳಿದ್ದೀರಿ ಅಲ್ವಾ? 1,500 ಅಡಿ ಮೇಲ್ಗಡೆ ಬೋರ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನೀರು ಆಚೆ ಬರ್ತಾ ಇದೆ, ಆದರೆ ಅದರಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಿದೆ. ಆ ಫ್ಲೋರೈಡ್ ಏನು ಮಾಡುತ್ತೆ ಅಂದರೆ ನಮ್ಮ ಮೂಳೆಗಳನ್ನು ನಿಧಾನಕ್ಕೆ ಸಾಯಿಸ್ತಾ ಬರುತ್ತೆ. ಅಲ್ಲಿ 40 ವರ್ಷ 50 ವರ್ಷ ಆಗೋಷ್ಟೊತ್ತಿಗೆ ಎಲ್ರಿಗೂ ಮೂಳೆ ರೋಗ. ನಡೆಯೋಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಮೂಳೆ ಎಲ್ಲ ಸೌದೋಗ್ತಾ ಇರುತ್ತೆ. ಮೂಳೆ ಒಂದು ಇಷ್ಟು ಗಟ್ಟಿ ಇದ್ದರೆ ಅಥವಾ ಇಷ್ಟು ಪ್ರಮಾಣದಲ್ಲಿ ಸರಿ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅಲ್ವಾ? ಹಾಳಾಗೋದ್ರೆ ಸೌದೋದ್ರೆ ನಾವು ಕುತ್ಕೊಳಕ್ಕೂ ಆಗಲ್ಲ. ಬೆನ್ನಲ್ಲೂ ಮೂಳೆ ಇದೆ, ನಮಗೆ ಕಾಲಲ್ಲೂ, ಎಲ್ಲ ಕಡೆನೂ ಮೂಳೆ ಇದೆ. ಮೂಳೆ ಸೌದೋದ್ರೆ ಏನಾಗ್ತೀವಿ? ಆ ದುರಂತದ ಹಾದಿಗೆ ಚಿತ್ರದುರ್ಗದವರು ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆನೂ ಹೋಗ್ತಾ ಇದ್ದಾರೆ. ಸೊ ನಾವು ನೀರನ್ನು ಕಾಪಾಡಬೇಕು, ನೀರನ್ನು ಹಿಡಿದಿಟ್ಕೋಬೇಕು ನಮ್ಮ ಭೂಮಿನಲ್ಲಿ. ಈ ಎರಡೂ ಕೆಲಸನೂ ಮಾಡ್ತಾನೇ ಬರಬೇಕು. ಇನ್ನು ಐಸ್ ಎಲ್ಲ ಕರಗಿ ಸಮುದ್ರಕ್ಕೆ ಹೋಗ್ತಾ ಇದೆ. ಸಮುದ್ರಕ್ಕೆ ಹೋಗಿ ಏನಾಗ್ತಿದೆ ಹೇಳಿ? ಸಮುದ್ರ ನೀರು ಜಾಸ್ತಿಯಾಗಿ ಇವತ್ತು 8 ಇಂಚ್ ಮೇಲಕ್ಕೆ ಬಂದಿದೆ. ಸಮುದ್ರದ ಮಟ್ಟ 8 ಇಂಚು ಮೇಲಕ್ಕೆ ಬಂದಿದೆ. 8 ಇಂಚ್ ಅಂದರೆ ಎಷ್ಟುದ್ದ ಹೇಳಿ? ಒಂದಿಷ್ಟುದ್ದ. ಇಷ್ಟೇ ಉದ್ದ ಅನ್ಕೋತಿದ್ದೀರಾ? ಸಮುದ್ರದಲ್ಲಿ ಎಷ್ಟು ಲಕ್ಷ ಕೋಟಿ ಲೀಟ್ರ್ ನೀರು ಹಿಡಿಬೋದು ಹೇಳಿ ಇಷ್ಟು ಎತ್ತರಕ್ಕಾಗಿದ್ರೆ ಅಲ್ವಾ? ಎಷ್ಟು ದೊಡ್ಡದಿದೆ ಸಮುದ್ರ. ಇದಿನ್ನೂ ಜಾಸ್ತಿ ಆಗುತ್ತೆ ಇನ್ನೊಂದು 20 ವರ್ಷದಲ್ಲಿ. ಆಗ ಮಂಗಳೂರು ಮುಳುಗೋಗುತ್ತೆ ಅಂತ ಹೇಳಿದ್ದಾರೆ. ಕೇಳಿಸ್ಕೊಂಡಿದ್ದೀರಾ? ಈಗೊಂದು 3-4 ತಿಂಗಳ ಕೆಳಗಡೆ ಪೇಪರಲ್ಲಿ ಬಂದು ವಿಜ್ಞಾನಿಗಳು ಹೇಳಿರೋ ಮಾತಿದು. ಇನ್ನೊಂದು 15-20 ವರ್ಷದಕ್ಕೆ ಮಂಗಳೂರು ಮುಳುಗೋಗುತ್ತೆ ಅಂತ ಹೇಳಿದ್ದಾರೆ. ಹಿಂಗೆ ಸಮುದ್ರದ ಮಟ್ಟ ಮೇಲಕ್ಕೆ ಹೋಗ್ತಾ ಇದ್ದರೆ ಮೈಸೂರು ಏನಾಗುತ್ತೆ? ಒಂದಲ್ಲ ಒಂದಿನ ಮುಳುಗೂ ಹೋಗ್ಬೋದು, ಹೋಗ್ದೇನೂ ಇರ್ಬೋದು, ಗೊತ್ತಿಲ್ಲ. ಆದರೆ ವಿಜ್ಞಾನಿಗಳಂತೂ ಈ ಥರ ದುರಂತದ ಹಾದಿಲಿ ನಾವು ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಏನು ಮಾಡಬೇಕೀಗ? ಒಂದು ಕಡೆ ತಾಪಮಾನವನ್ನು ಕಮ್ಮಿ ಮಾಡ್ತಾ ಬರಬೇಕು. ಎರಡನೇದು ನೀರು ಹಿಡಿದಿಟ್ಕೋಬೇಕು. ಇನ್ನೊಂದು ಓಝೋನ್ ಪದರವನ್ನು ಕಾಪಾಡಬೇಕು. ಓಝೋನ್ ಪದರವನ್ನು ಕಾಪಾಡದೆ ಹೋದರೆ ಇನ್ನು 100 ವರ್ಷಗಳಲ್ಲಿ, ಇನ್ನು 100 ವರ್ಷಗಳಲ್ಲಿ ಭೂಮಿ ಮೇಲೆ ಯಾವ ಜೀವಿನೂ ಜೀವಿಸಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅದನ್ನು ಹೇಳೇ ನಮಗೆ 10 ವರ್ಷದ ಮೇಲಾಯಿತು. ಏನು ಹೇಳಿದ್ದಾರೆ? ಇನ್ನು 100 ವರ್ಷದಲ್ಲಿ ಭೂಮಿಯ ಮೇಲೆ ಯಾವುದೇ ಜೀವಿ ಜೀವಿಸಲ್ಲ. ಆ ದುರಂತದ ಹಾದಿಗೆ ನಾವು ತಲುಪ್ತೀವಿ 100 ವರ್ಷದಲ್ಲಿ ಅಂತ ವಿಜ್ಞಾನಿಗಳು ಸುಮಾರು 10 ವರ್ಷದ ಕೆಳಗೇ ಹೇಳಿದ್ದಾರೆ. ನಮಗಿರೋದು ಎಷ್ಟು ವರ್ಷ ಈಗ? 90 ವರ್ಷ. ಬರೀ ನಾವು ಅಷ್ಟೇ ಸೇರ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗತ್ತಾ? ಇಲ್ಲ. ಮೈಸೂರು ಅಂದರೆ ಮೈಸೂರು ಜಿಲ್ಲೆಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಇದಕ್ಕೆ ಕಾರಣ ಆಗಬೇಕು. ಇಲ್ಲ ಅಂದರೆ ನಾವು ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಮನೆ ಒಂದೇ ಸರಿ ಮಾಡ್ಕೊಂಡ್ರೆ ಸಾಕಾಗದೇ ಇರೋವಂಥ ವಿಚಾರ ಇದು ಅಲ್ವಾ? ಸೊ ನಾನು ನಿಮ್ಮ ಹತ್ರ ಬಂದು ಮಕ್ಕಳಿಗೆ ಹೇಳ್ತಾ ಇರೋದು, ಅದನ್ನು ಅರ್ಥ ಮಾಡಿಸ್ತಾ ಇರೋದು ಕೂಡ ಮುಂದೆ ನೀವು ಮಾಡಬೇಕಾಗಿರೋ ಕೆಲಸ ಸಾಕಷ್ಟು ಇರೋದರಿಂದ, ಇದೆಯೋ ಇಲ್ವೋ? ನಿಮ್ಮ ಜವಾಬ್ದಾರಿ ಇದೆಯೋ ಇಲ್ವೋ? ಇದೆ. ಮುಂದೆ ನಿಮ್ಮದು ಮಕ್ಕಳು ಬೆಳೀತಾ ದೊಡ್ಡವರಾಗಿ ಸಾಕಷ್ಟು ಜವಾಬ್ದಾರಿ ಇರೋದರಿಂದ ನಿಮಗೆ ಅರ್ಥ ಮಾಡಿಸಿದ್ರೆ, ನಿಮ್ಮ ಥರ ಎಲ್ಲ ಬೇರೆ ಬೇರೆ ಸ್ಕೂಲ್ಗಳಿಗೂ ಹೋಗ್ತಾ ಇದ್ದೀನಿ, ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಬೇರೆಯವ್ರ ಹತ್ರನೂ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಸೇರಿಕೊಂಡು ಒಂದು ಕೆಲಸ ಮಾಡ್ತಾ ಬಂದರೆ ಮಾತ್ರ ಆ ಓಝೋನ್ ಪದರವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತಿಂದ ನೀವೇನು ಮಾಡಿ ಅಂದರೆ, ಸಮಯ ಸಿಕ್ಕಾಗೆಲ್ಲ ನಿಮ್ಮ ಫ್ರೆಂಡ್ಸು, ನಿಮ್ಮ ಮನೆಯಲ್ಲಿ ನೆಂಟರು ಯಾರು ಸಿಗ್ತಾರೋ ಅವ್ರ ಜೊತೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಿದೆ, ಓಝೋನ್ ಹಾಳಾಗ್ತಿದೆ, ನಾವು ಇದನ್ನು ಸರಿ ಮಾಡೋಣಪ್ಪ ಅಂತ ಹೇಳಬೇಕು. ಹೇಳ್ತೀರಾ? ಹೇಳದಿದ್ದರೆ ಯಾರಿಗೆ ನಷ್ಟ?
ನಮಗೆ ನಷ್ಟ. ಹೇಳಲೇಬೇಕು. ಸೂರ್ಯನ ಕಿರಣಗಳಲ್ಲಿ 3 ವಿಧ ಇದೆ, ಗೊತ್ತಾ? ಸೂರ್ಯನ ಕಿರಣಗಳಲ್ಲಿ 3 ವಿಧ ಇದೆ, ಗೊತ್ತಾ? ಒಂದು ಯು ವಿ ರೇಸ್, ಯು ವಿ ಕಿರಣಗಳು, ಅಲ್ಟ್ರಾವೈಲೆಟ್ ರೇಸ್. ಇನ್ನೊಂದು ವಿಸಿಬಲ್ ಲೈಟ್, ನಮ್ಮ ಬರೀ ಕಣ್ಣಿಗೆ ಕಾಣಿಸುವಂಥ ಕಿರಣಗಳು. ಇನ್ನೊಂದು ಇನ್ಫ್ರಾರೆಡ್ ರೇಸ್, ಅತಿ ಕೆಂಪು ಬಣ್ಣದಿಂದ ಕೂಡಿರುವಂಥ ಕಿರಣಗಳು. 3 ಥರದ ಕಿರಣಗಳು ಇದೆ. ಯಾವ್ಯಾವ್ದು ಹೇಳಿ? ಒಂದು ಯು ವಿ ರೇಸ್, ಎರಡನೇದು ಯು ವಿ ರೇಸ್ ಅಂದರೆ ಅಲ್ಟ್ರಾವೈಲೆಟ್ ರೇಸ್ ಅಂತ, ಆಯಿತಾ? ಅಲ್ಟ್ರಾವೈಲೆಟ್ ರೇಸ್ ಒಂದು. ಎರಡನೇದು ನಮ್ಮ ಬರೀ ಕಣ್ಣಿಗೆ ಕಾಣಿಸುವಂಥ ಕಿರಣಗಳು. ಮೂರನೇದು ಇನ್ಫ್ರಾರೆಡ್ ರೇಸ್, ಅತಿ ಕೆಂಪು ಬಣ್ಣದಿಂದ ಕೂಡಿರುವಂಥ ಕಿರಣಗಳು. ಇದರಲ್ಲಿ ಯು ವಿ ಕಿರಣಗಳು ಇದೆಯಲ್ಲ, ಯು ವಿ ಕಿರಣಗಳು ಭೂಮಿ ಮೇಲೆ ಇರುವಂಥ ಎಲ್ಲ ಜೀವಿಗಳನ್ನು ಸಾಯಿಸುವಂಥ ಶಕ್ತಿಯನ್ನು ಹೊಂದಿದೆ. ಏನು ಹೇಳಿ? ಯು ವಿ ಕಿರಣಗಳು ಭೂಮಿಯ ಮೇಲೆ ಜೀವಿಸುವಂಥ ಎಲ್ಲ ಜೀವಿಗಳನ್ನು ಸಾಯಿಸುವಂಥ ಶಕ್ತಿ ಹೊಂದಿದೆ. ಹಂಗಾಗಿ ಓಝೋನ್ ಪದರ ಅದನ್ನು ಪೂರ್ತಿ ಅಲ್ಲೇ ತಡೆದೇ ಹಿಡಿದುಬಿಡುತ್ತೆ, ಆಯಿತಾ? RNA DNA ಬಗ್ಗೆ ಕೇಳಿದ್ದೀರಾ? RNA DNA ಇವೆರಡು ಏನಪ್ಪ ಅಂದರೆ ಯಾವುದೇ ಜೀವಿ ಹುಟ್ಟಲಿಕ್ಕೆ ಕಾರಣ ಆಗುವಂಥ 2 ಅಂಶಗಳಿವು, RNA ಮತ್ತು DNA. ಅದು ನಮ್ಮ ದೇಹದಲ್ಲೂ RNA DNA ಇದೆ, ಮರಗಿಡಗಳಲ್ಲೂ ಇದೆ, ಪ್ರಾಣಿ ಪಕ್ಷಿಗಳಲ್ಲೂ ಇದೆ, ಜೀವಾಣುಗಳಲ್ಲೂ ಇದೆ, ನೀರಲ್ಲೂ RNA DNA ಇದೆ. ಯಾವುದೇ ಜೀವಿಯ ಹುಟ್ಟಿಗೆ ಕಾರಣ ಆಗುವಂಥ 2 ಅಂಶಗಳು ಅಂದರೆ RNA ಮತ್ತು DNA. ನಮ್ಮ ದೇಹದಲ್ಲಿ ನಾನು ಮನುಷ್ಯ, ನನಗೆ ಒಂದು ವಿಧವಾದ DNA ಇದೆ, ಮರಗಿಡಗಳಿಗೆ ಒಂದು ರೀತಿಯ DNA ಇದೆ, ಆಯಿತಾ? ಯು ವಿ ಕಿರಣಗಳು ಏನು ಮಾಡುತ್ತೆ ಅಂದರೆ ಅದು ಭೂಮಿಗೆ ಬರೋವಂಥ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ಬಿಟ್ರೆ ಮನುಷ್ಯನ ಮೂಲ ಗುಣಲಕ್ಷಣವನ್ನು ಬದಲಾಯಿಸ್ಬಿಡುತ್ತೆ. ಮನುಷ್ಯ ಹೋಗ್ಬಿಟ್ಟು ಹಂದಿ ಆಗ್ಬೋದು, ಹಂದಿ ಹೋಗಿ ಇನ್ನೊಂದೇನೋ ಆಗ್ಬೋದು, ಮಾವಿನ ಮರದಲ್ಲಿ ಮಾವಿನ ಹಣ್ಣನ್ನು ಬಿಡದೇನೆ ಇನ್ನೊಂದೇನೋ ಬರ್ಬೋದು ಅಲ್ವಾ? ಮೂಲ ಗುಣಲಕ್ಷಣ ಅಂತ ಏನಿದೆ, ಒಂದೊಂದು ಪ್ರಾಣಿಗೂ ಒಂದೊಂದು ಮೂಲ ಗುಣಲಕ್ಷಣ ಅಂತ ಇದೆ. ಅದನ್ನು ಮೀರಿಬಿಟ್ರೆ ಸಾಧು ಪ್ರಾಣಿಗಳು ಹುಲಿ ಸಿಂಹದ ಥರ ಕ್ರೂರ ಮೃಗ ಆಗ್ಬೋದು. ಕ್ರೂರ ಮೃಗಗಳು ಕೂಡ ನಾಯಿ ಥರ ನಮ್ಮ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ಬರ್ಬೋದು. ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದೇ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಬೇಕಿದ್ರೂ ಆಗಬಹುದು. ಹಾಗಾಗಿನೇ ಪ್ರಕೃತಿ ಮಾತೆ ನಮ್ಮ ಓಝೋನ್ ಪದರವನ್ನು, ನಾನು ಮತ್ತೆ ಓಝೋನ್ ಪದರ, ಭೂತಾಪಮಾನವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಬೇರೆ ವಿಚಾರಗಳಲ್ಲಿ ಮತ್ತೆ ಅಲ್ಲಿಗೆ ತಂದು ಯಾಕೆ ನಿಲ್ಲಿಸ್ತಾ ಇದ್ದೀನಿ ಅಂದರೆ, ನೀವು ಎಷ್ಟು ಚೆನ್ನಾಗಿ ಓಝೋನ್ ಪದರವನ್ನು ಅರ್ಥ ಮಾಡ್ಕೋತಿರೋ, ಅದರ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೋತಿರೋ ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ ಮುಂದೆ ಅದನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಅಂತ ಮೇಲಿಂದ ಮೇಲೆ ಹೇಳ್ತಾ ಇದ್ದೀನಿ. ಹಿಂಗೆ ಮೇಲಿಂದ ಮೇಲೆ ಹೇಳೋದಕ್ಕೆ ನಿಮಗೆ ಬೋರ್ ಹೊಡಿತಾ ಇದೆಯಾ? ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನಿಸ್ತಾ ಇದೆಯಾ, ಅನ್ನಿಸ್ತಾ ಇಲ್ವಾ? ನೀವೆಲ್ಲ ಹೂ ಅಂದರೆ ಮಾತ್ರ ನಾನು ಮತ್ತೆ ಮುಂದೆ ಬರೆಸ್ತೀನಿ. ಈಗ ಎಸ್ ಆರ್ ನೋ? ಯು ವಿ ರೇಸಲ್ಲಿ 3 ಇದೆ ಗೊತ್ತಲ್ಲ, ಯು ವಿ ಎ, ಯು ವಿ ಬಿ, ಯು ವಿ ಸಿ ಅಂತ. ಯು ವಿ ಕಿರಣಗಳನ್ನು ಕೂಡ 3 ಭಾಗ ಆಗಿ ವಿಂಗಡಿಸ್ತಾರೆ. ಇವೆಲ್ಲ ಏನು, ಇವೆಲ್ಲವನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಆ ಪದಗಳನ್ನು ಬರ್ಕೊಂಡು ಮುಂದೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಿಳ್ಕೊಳ್ತಾ ಬಂದರೆ ಒಂದು ದೊಡ್ಡ ಸೈನ್ಸು ನಮಗೆ ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಎಲ್ಲ ಪದಗಳನ್ನು ಇದನ್ನು ನಾನು 5ನೇ ಕ್ಲಾಸ್ ಮಕ್ಕಳಿಗೂ ಯು ವಿ ಎ ಬಿ ಸಿ ಅಂತಲೇ ಹೇಳ್ತೀನಿ. ಪಾಪ ಅವ್ರು ಇನ್ನೂ ನಿಮಗಿಂತ ಚಿಕ್ಕ ಮಕ್ಕಳು, ಅವ್ರ ತಲೆಗೆ ಏನಾದ್ರು ಹೋಗುತ್ತಾ ಅಂತ ಗೊತ್ತಿದ್ರೂ ನಾನು ಅವ್ರಿಗೆ ಆ ಪದಗಳನ್ನು ಪರಿಚಯ ಮಾಡಿಸ್ತಾ ಬರ್ತಾಯಿದ್ದೀನಿ. ನಮ್ಗೆ ಇವತ್ತು ಎಷ್ಟೋ ಪದಗಳ ಪರಿಚಯ ಇಲ್ಲದೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಕಲಿಯೋ ಅಂಥದ್ದೇ
ನಮ್ಮ ಗಮನನೇ ಆ ಕಡೆ ಹೋಗಲ್ಲ ಕಲಿಬೇಕು ಅಂತ. ಆ ಪದದ ಎಲ್ಲರೂ ಕೇಳಿದರೆ ಏನು ಅಂತ ತಿಳ್ಕೊಳಕ್ಕಾರು ಬರ್ತೀವಿ ನಾವು ಅಲ್ವಾ. ಹಾಗಾಗಿ ಆ ಪದಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. RNA DNA ಬದಲಾಗುತ್ತೆ ಅಂತ ಹೇಳಿದೆ ನಿಮಗೆ. ಇದನ್ನು ಹೇಳಿದೆ ಅಲ್ವಾ. ಸೂರ್ಯನ ಕಿರಣಗಳಲ್ಲಿ 3 ವಿಧ: ಅಲ್ಟ್ರಾವೈಲೆಟ್ ರೇಸ್, ವಿಸಿಬಲ್ ಲೈಟ್ ಮತ್ತು ಅತಿ ಕೆಂಪು ಬಣ್ಣದ ಕಿರಣಗಳು. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಕೇಳಿದಿರಿ ಅಲ್ವಾ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಫೋಟೋಸಿಂಥಸಿಸ್ ಪ್ರೋಸೆಸ್ ಏನದು? ಸಸ್ಯಗಳು ತನ್ನ ಆಹಾರವನ್ನು ತಯಾರಿಸ್ಕೊಳ್ಳೋ ಅಂಥ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ನಮ್ಗೆ ಊಟ ಎಲ್ಲಿಂದ ಸಿಗುತ್ತೆ? ಬೇರೆ ಎಲ್ಲರೂ ಸಿಗುತ್ತಾ? ಇಲ್ಲ. ಆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಎಷ್ಟು ಪ್ರಮಾಣದ ಬೆಳಕು ಬೇಕು? ಎಷ್ಟು ಪ್ರಮಾಣದ ಬೆಳಕು ಬೇಕು? ನಿರ್ದಿಷ್ಟವಾಗಿ ಇಷ್ಟೇ ಪ್ರಮಾಣದ ಬೆಳಕು ಅಂತ ಇದೆ ನಿರ್ದಿಷ್ಟವಾಗಿ, ಆಯಿತಾ? ಅದನ್ನು PAR, ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಅಂತ ಕರೀತಾರೆ. ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಅಂತ ಕರೀತಾರೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸಹಕಾರಿಯಾಗುವಂಥ ಬೆಳಕಿನ ಪ್ರಮಾಣವನ್ನು ಅಳೆಯೋ ಮಾಪನ ಅಂತ ಅಂದ್ಕೊಳ್ಳೋಣ. PAR ಅಂದರೆ ಸೂರ್ಯನ ಕಿರಣಗಳು ಸಣ್ಣ ಸಣ್ಣ ಅಣುಗಳಿಂದ ಕೂಡಿರುತ್ತೆ, ಗೊತ್ತಾ? ಸೂರ್ಯನ ಕಿರಣಗಳು ಕೂಡ ಲೈನಿಗೆ ನಮಗೆ ಬರಲ್ಲ, ಸಣ್ಣ ಸಣ್ಣ ಅಣುಗಳು ಅದರಲ್ಲಿ ಸೇರಿಕೊಂಡು ಸೂರ್ಯನ ಕಿರಣಗಳಾಗಿರುತ್ತೆ. ಅದನ್ನು ಫೋಟಾನ್ಸ್ ಅಂತ ಕರೀತಾರೆ. ಏನಂತಾರೆ? ಫೋಟಾನ್ ಅಂತ ಕರೀತಾರೆ, ಆಯಿತಾ? ಫೋಟಾನ್ಗಳೆಲ್ಲ ಸೇರ್ಕೊಂಡು ಒಂದು ಲೈನಾಗಿ ಸೂರ್ಯನ ಕಿರಣಗಳಾಗಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅದರಲ್ಲಿ UV ಕಿರಣಗಳಿದೆಯಲ್ಲ, ಇದು ನ್ಯಾನೋಮೀಟರ್ ವೇವ್ ಲೆಂತ್ ಅಂತ ಏನು ಅಂತ ಹೇಳಿದ್ರೆ, NM ವೇವ್ ಲೆಂತ್, ನ್ಯಾನೋಮೀಟರ್ ವೇವ್ ಲೆಂತ್ ಅಂತ ಏನು ಅಂತ ಹೇಳಿದ್ರೆ, ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬರಲ್ಲ, ಅದು ಅಲೆಗಳ ಮುಖಾಂತರ ಬರುತ್ತೆ. ಹಿಂಗೆ ಬರುತ್ತೆ, ಗೊತ್ತಾ? ಸೂರ್ಯನ ಕಿರಣಗಳಲ್ಲಿ ಸೂರ್ಯನಿಂದ ಹುಟ್ಟಿದ ಮೇಲೆ ನಿಧಾನಕ್ಕೆ ಹಿಂಗೆಲ್ಲೋ ಹೋಗ್ಕೊಂಡು ಬರುತ್ತೆ, ನೇರ ಹಿಂಗೆ ಬರಲ್ಲ ಭೂಮಿಗೆ. ಅದಕ್ಕೆ 8 ನಿಮಿಷ ಬೇಕು ಅಂತ ಕೇಳಿದಿರಿ ಅಲ್ವಾ. ಸೂರ್ಯನ ಕಿರಣಗಳು ಭೂಮಿಗೆ ತಾಗಲಿಕ್ಕೆ 8 ನಿಮಿಷ ಬೇಕು. 8 ನಿಮಿಷ ಎಲ್ಲಿಗೋಗಿರುತ್ತೆ? ಅದೆಲ್ಲೋ ಹಿಂಗೆ ಬರ್ತಿರುತ್ತೆ. ಹಿಂಗೇ ಬಂದ್ಬಿಟ್ಟಿದ್ರೆ 1 ನಿಮಿಷದಲ್ಲಿ ಬಂದ್ಬಿಡ್ತಾ ಇತ್ತು ಅಲ್ವಾ. ಹಿಂಗೋ ಅಲೆಗಳಿಗೋಗಿ ಬರುತ್ತೆ. ಈ 8 ನಿಮಿಷದಲ್ಲಿ ಬರೋ ಅಂಥ ಅಲೆಗಳು UV ಕಿರಣಗಳು. ಅರ್ಥ ಆಯ್ತಲ್ವಾ? UV ಕಿರಣಗಳು ಭಾಳ ಬೇಗ ಭೂಮಿಗೆ ತಾಗೋದ್ರಿಂದ, 8 ನಿಮಿಷದಲ್ಲಿ ತಾಗೋದ್ರಿಂದ ಅದು ಇಷ್ಟೇ ಅಲೆಗಳ ಮುಖಾಂತರ ಬರುತ್ತೆ. ಅದನ್ನು 280ರಿಂದ 2800 ನ್ಯಾನೋಮೀಟರ್ ವೇವ್ ಲೆಂತ್ ಅಂತ ಕರೀತಾರೆ. ಅಂದರೆ ಅಲೆಗಳು ಹಿಂಗೆ ಬರುತ್ತಲ್ವ, 2 ಅಲೆಗಳ ಮಧ್ಯೆ ಇರುವಂಥ ಜಾಗನ ಗುರುತಿಸುವಂಥದ್ದು ಅದು ನ್ಯಾನೋಮೀಟರ್ ವೇವ್ ಲೆಂತ್ ಅಂದರೆ. ಸುಮ್ಮನೆ ಆ ಪದಂಗೆ ಜ್ಞಾಪಕ ಇಟ್ಕೊಳ್ಳಿ. ನಂಗೆ ಗೊತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ನಿಮಗೆ ಅರ್ಥ ಆಗದೆ ಇರೋ ಸಬ್ಜೆಕ್ಟ್ ಅಂತ. ಆಮೇಲೆ ಇದನ್ನು ಪೂರ್ತಿ ನಾನು ಬಿಡಿಸಿ ಹೇಳದೇ ಇದ್ರೂ ನಿಮ್ಗೆ ಅರ್ಥ ಆಗಲ್ಲ. ಪದಗಳ ಪರಿಚಯಕ್ಕೋಸ್ಕರ ನಿಮಗೆ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ನೀವು ಬರ್ಕೊಳ್ಳಿ. ನಾಳೆ ಬೆಳಗ್ಗೆ ಟೀಚರ್ಗೆ ನೀವು ಕೇಳೋವಂಥ ಜವಾಬ್ದಾರಿ ಯಾರ್ದು? ನಿಮ್ಮದೇ. ಬರ್ಕೊಳ್ಳಿ. ಸೂರ್ಯನ ಅದು ಅಲ್ಟ್ರಾವೈಲೆಟ್ ರೇಸು 100ರಿಂದ 380 ನ್ಯಾನೋಮೀಟರ್ ವೇವ್ ಲೆಂತಲ್ಲಿರುತ್ತೆ. 100ರಿಂದ 380 ನ್ಯಾನೋಮೀಟರ್ ವೇವ್ ಲೆಂತಲ್ಲಿರುತ್ತೆ. ನಮ್ಮ ವಿಸಿಬಲ್ ಲೈಟ್ ಇದೆಯಲ್ಲ, ಅದು 380ರಿಂದ 780 ನ್ಯಾನೋಮೀಟರ್ ವೇವ್ ಲೆಂತ್ ಇರುತ್ತೆ. ಅಂದರೆ ಜಾಸ್ತಿ ಅಲೆಗಳ ಮುಖಾಂತರ ಬರುತ್ತೆ ಭೂಮಿಗೆ. ಹಾಗಾಗಿ ಜಾಸ್ತಿ ಯಾವಾಗ ಅಲೆಗಳ ಮುಖಾಂತರ ಬರುತ್ತೆ ಅದರಲ್ಲಿ ಆ ಕಿರಣಗಳಲ್ಲಿರುವ ತೀವ್ರತೆ ಕಮ್ಮಿ ಇರುತ್ತೆ. ಅರ್ಥ ಆಯ್ತಲ್ವ ನಾನು ಹೇಳೋದು? ನೇರವಾಗಿ ಭೂಮಿಗೆ ಬಂದುಬಿಟ್ರೆ ಅದು ಹೆಚ್ಚು ತೀವ್ರತೆಯಿಂದ ಕೂಡಿರುತ್ತೆ ಆ ಕಿರಣಗಳು. ಸ್ವಲ್ಪ ನಿಧಾನಕ್ಕೆ ಭೂಮಿಗೆ ತಾಗಿದ್ರೆ ತೀವ್ರತೆ ಕಮ್ಮಿ ಇರುತ್ತೆ, ಎಲ್ಲೆಲ್ಲೋ ಸುತ್ತಿ ಬಳಸ್ಕೊಂಡು ಬರೋದ್ರಿಂದ ಅಲ್ವಾ. ಅತಿ ಕೆಂಪು ಬಣ್ಣದ ಕಿರಣಗಳು ಭೂಮಿಗೆ ತಾಗಲಿಕ್ಕೆ 1 ದಿನ, 2 ದಿನ, 2 ತಿಂಗಳು, 1 ವರ್ಷ ಹಿಡಿಯುತ್ತೆ. ಸೂರ್ಯನ ಮೇಲೆ ಆ ಕಿರಣಗಳು ಹುಟ್ಟಿ ಕೆಳಗೆ ಬರುವಾಗ ಭೂಮಿಗೆ ತಾಗಲಿಕ್ಕೆ ಸಾಕಷ್ಟು ಕಿರಣಗಳು 1 ವರ್ಷದ ಮೇಲ್ಪಟ್ಟು ಹಿಡಿಯುತ್ತೆ. 8 ನಿಮಿಷದಲ್ಲಿ ಬರೋದೇ ಇಲ್ಲ ಅವು. 1 ವರ್ಷ ಮೇಲೆ ಅಂದರೆ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬರುತ್ತೆ ಕಿರಣಗಳವು.
ಹಾಗಾಗಿ ಅದರ ತೀವ್ರತೆ ಇನ್ನೂ ಕಮ್ಮಿ ಇರುತ್ತೆ. ಇಲ್ಲಿ ನಮಗೆ ಯು ವಿ ಕಿರಣಗಳು ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಸಹಕಾರಿಯಾಗಲ್ಲ. ಯಾಕೇಳಿ? ಹೆಚ್ಚಿನ ತೀವ್ರತೆಯಿಂದ ಕೂಡಿರುತ್ತೆ. ಅತಿ ಕೆಂಪು ಬಣ್ಣದ ಕಿರಣಗಳು 1 ವರ್ಷ 1 ತಿಂಗಳು ಟೈಮ್ ತೊಗೊಳೋದ್ರಿಂದ ಅದರ ತೀವ್ರತೆ ಏನಿದೆ ಅದು ಭಾಳ ಕಮ್ಮಿ ಇರುತ್ತೆ. ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಸಹಕಾರಿಯಾಗೋದು 380ರಿಂದ 780 ನ್ಯಾನೋಮೀಟರ್ ವೇವ್ ಲೆಂತ್ ಅಂತ ಏನಿದೆ, ನಮ್ಮ ಬರೀ ಕಣ್ಣಿಗೆ ಕಾಣುವ ಕಿರಣಗಳು ಅಂತ ಏನಿದೆ ಅದು ಮಾತ್ರ ಹೆಲ್ಪ್ ಆಗುತ್ತೆ. ಇಷ್ಟು ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕಾ ದ್ಯುತಿಸಂಶ್ಲೇಷಣಾ ಕ್ರಿಯೆ ಬಗ್ಗೆ? ಬೇಕಾ? ಈಗ ಸದ್ಯಕ್ಕೆ ಇಷ್ಟು ಇಟ್ಕೊಂಡಿರ್ತೀರಾ? ಇದನ್ನು ಹೇಳಿದೆ ಅಲ್ವಾ, 400ರಿಂದ 700. ಈಗ ಭೂತಾಪಮಾನಕ್ಕೆ ಹೋಗೋಣ. ಇಷ್ಟೊತ್ತು ನಾನು ನಿಮ್ಗೆ ಹೇಳಿದ್ದು ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನ, ಓಝೋನ್ ಪದರ ಹಾಳಾಗಿದೆ, ಹಂಗಾಗಿ ಹೆಚ್ಚಿನ ತೀವ್ರತೆಯಿಂದ ಕಿರಣಗಳು ಭೂಮಿಗೆ ಬರ್ತಾ ಇದೆ.